ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಶರಣಾರ್ಥಿಗಳು. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮತ್ತೆ ಒಂದು ವಿಷಯದೊಂದಿಗೆ ನಾನು ತಮ್ಮ ಎದುರಿಗೆ ಬಂದು ಕುಂತೀನಿ ಅಂತೇಳಿ ಹೇಳ್ತಾ ಇವತ್ತು ವಿಜ್ಞಾನದ ಮತ್ತೊಂದು ಹಂತಕ್ಕೆ ನಾನು ಬರ್ತಾ ಇದ್ದೀನಿ. ಇವತ್ತು ಮೊದಲು ಆಗಮಿಸಿರುವಂಥ ನಮ್ಮ ಮೇಟಿ ಅಣ್ಣನೂ ಸಮೇತ ಬಂದರೆ ಅಣ್ಣ ತಮಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ನಮ್ಮ ಅನ್ನಪೂರ್ಣ ರುದ್ರಗೌಡರಮ್ಮ ಬಂದರಮ್ಮ ತಮಗೂ ಕೂಡ ಅನಂತ ಶರಣಾರ್ಥಿಗಳು. ಜೊತೆಗೆ ಇನ್ನೊಬ್ರು ಯಾರೋ ಬಂದರಂತೇಳಿ ತಿಮ್ಮನಗೌಡ ಮಾಲಿ ಪಾಟೀಲ್ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇದೀಗ ಒಬ್ರಿಗೊಬ್ರು ಬರ್ತಾ ಇದ್ದಾರೆ. ಹಾಗೆ ಜೊತೆಗೆ ನಾನು ನನ್ನ ವಿಷಯವನ್ನು ಮತ್ತೆ ಮುಂದುವರಿಸುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ನಮ್ಮ ಬಸನಗೌಡ ಅಣ್ಣ ಶರಣಾರ್ಥಿ ಅಂತ ಹೇಳ್ತಾ ಇದ್ದಾರೆ. ಅನಂತ ಶರಣಾರ್ಥಿಗಳನ್ನು ತಮಗೂ ಸಮೇತ ಸಲ್ಲಿಸ್ತಾ ವಿಜ್ಞಾನ ಕ್ಷೇತ್ರದಲ್ಲಿ ಸ್ವಲ್ಪ ಒಂದೊಂದ್ಸಲ ಭಾಳ ಬೋರ್ ಅನ್ನಿಸ್ಬಿಡ್ತು. ವಿಜ್ಞಾನ ಅಂದರೆ ಹಾಗೆ ಕಲಾ ವಿಭಾಗಕ್ಕೂ ವಿಜ್ಞಾನದ ವಿಭಾಗಕ್ಕೂ ಒಂದು ವ್ಯತ್ಯಾಸ ಏನು ಅಂದ್ರೆ ಕಲಾ ವಿಭಾಗ ಭಾವನಾತ್ಮಕವಾಗಿ ಕೆಲಸ ಮಾಡ್ತದೆ, ವಿಜ್ಞಾನ ವಿಭಾಗ ಏನು ಮಾಡ್ತದೆ ಅಂದರೆ ಬೌದ್ಧಿಕವಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಸ್ವಲ್ಪ ಬೋರ್ ಅನಿಸ್ಬೋದು, ಆದರೆ ವಿಷಯದ ಸಂಗ್ರಹಣೆ ಸಾಕಷ್ಟು ಆಗುವುದಕ್ಕೆ ಸಾಧ್ಯತೆ ಇದೆ. ಹಾಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣನೂ ಸಮೇತ ಬಂದರೆ ಅಣ್ಣ ತಮಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಚಾರವನ್ನು ನಾನು ತಮ್ಮ ಎದುರಿಗೆ ಇಡೋದಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಸಲ ಸಾಕಷ್ಟು ಸಲ ನಾವು ಹೇಳುವಂಥ ಪ್ರತಿಯೊಬ್ಬರಿಗೂ ಸಮೇತ ಅತ್ಯಂತ ಭಾವನಾತ್ಮಕವಾಗಿ ನೆನಪಾಗುವಂಥ ಒಂದು ಜೀವ ಯಾರು ಅಂದರೂ ಅದು ತಾಯಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತು. ಹಾಗೆ ನಮ್ಮ ರವೀಂದ್ರ ಕೊಳ್ಕೂರ ಅಣ್ಣವರು ಸಮೇತ ಬಂದಾರೆ, ಅವರಿಗೂ ಹಾಗೆ ನಮ್ಮ ತ್ರಿವೇಣಿ ಬಿ ಅವರು ಸಮೇತ ಬಂದಾರೆ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಹಾಗಾಗಿ ತಾಯಿ ಅನ್ನುವಂಥದ್ದು ಈ ಜಗತ್ತಿನ ಯಾವುದೇ ವಸ್ತುವಿನ ಜೊತೆಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಸಮೇತ ಬರ್ತದೆ. ಹಾಗಾಗಿ ಬಹಳ ಸಲ ಎಲ್ಲರನ್ನ ಬೆಳೆಸುವಲ್ಲಿ ಯಾವುದೇ ಒಂದು ಮಹಾತ್ಮರು, ಶರಣರು, ಸಂತರು, ವಿಜ್ಞಾನಿಗಳು ಯಾರನ್ನೇ ತಗೋರಿ, ಅವರ ಬೆಳವಣಿಗೆಯ ಹಿಂದೆ ಬಹಳ ದೊಡ್ಡ ಪಾತ್ರ ಯಾರ್ದಿದೆ ಅಂದ್ರೂ ತಾಯಿದಿದೆ. ತಾಯಿಯನ್ನ ಹೊರತುಪಡಿಸಿ ಯಾವುದೇ ಸಾಧನೆಯ ವರ್ಣನೆ ಮಾಡೋದದ ನೋಡ್ರಿ ಅದನ್ನು ಸಮೇತ ಅಸಾಧ್ಯ ಅಂಥೇಳಿ ನಾನಂತೂ ಅನ್ಕೊಂಡಿನಿ. ಹಾಗಾಗಿ ಒಬ್ಬ ಶ್ರೇಷ್ಠ ತಾಯಿಯಾದವಳು ತನ್ನ ಮಗುವಿಗೆ ಏನೆಲ್ಲವೂ ಪರಿವರ್ತನೆ ಮಾಡಬಹುದು ಅನ್ನುವುದಕ್ಕೆ ಸಾಕಷ್ಟು ಇವತ್ತು ರಾಮಾಯಣ ಮಹಾಭಾರತದ ಉದಾಹರಣೆಯನ್ನು ಸಮೇತ ತಗೋರಿ ನೀವು. ಅಲ್ಲಿರುವಂತಹ ತಾಯಂದಿರ ಪಾತ್ರವೇ ಅವರ ಮಕ್ಕಳ ಮೇಲೆ ಪ್ರಭಾವ ಬೀರಿರುವಂಥದ್ದು ಸಮೇತ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳಲ್ಲಿ ನೋಡ್ಬೋದು, ಕುಂತಿದು ಮತ್ತೆ ಉಳಿದೋರದೆಲ್ಲ ಪಾತ್ರಗಳನ್ನು. ಹಾಗಾಗಿ ಒಬ್ಬ ತಾಯಿಯ ಪಾತ್ರ ಮಗುವಿನ ಮೇಲೆ ಅಲ್ಲ ಇಡೀ ಕುಟುಂಬದ ಮೇಲೆ ಬೀಳ್ತದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಕ್ಕಿರ್ತಾವೆ. ಹಾಗಾಗಿ ಇಲ್ಲಿ ಒಬ್ಬ ವಿಜ್ಞಾನಿಯೊಬ್ಬ ಬಹಳ ನಿನ್ನ ಮಗ ದಡ್ಡ ಇದ್ದಾನೆ, ಹುಚ್ಚ ಇದ್ದಾನೆ, ಅವನಿಗೆ ಏನೂ ಸಾಧ್ಯನೇ ಇಲ್ಲ, ಓದೋದಕ್ಕಾಗೋದಿಲ್ಲ, ಬರೆಯೋದಕ್ಕಾಗೋದಿಲ್ಲ, ಹಾಗಾಗಿ ನಮ್ಮ ಶಾಲೆಯಲ್ಲಿ ಅವನ ದಾಖಲಾತಿಯನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂಥೇಳಿ ಆ ಮಗುವನ್ನು ವಾಪಸ್ ಕಳಿಸಿದಾಗ ಅಂತಹ ಮಗುವನ್ನು ಜಗತ್ತೇ ಬೆಕ್ಕಸ ಬೆರಗಾಗಿ ನೋಡುವಂಥ ವಿಜ್ಞಾನಿಯನ್ನಾಗಿ ನಿರ್ಮಾಣ ಮಾಡ್ತಾಳೆ ನೋಡ್ರಿ. ಆ ತಾಯಿಯನ್ನು ಕುರಿತು ಜೊತೆಗೆ ಆ ಮಗುವನ್ನು ಕುರಿತು ನಾನು ಮಾತಾಡಬೇಕು. ಅದು ಯಾರು ಅಂತ ನಿಮಗೆ ಸ್ಪಷ್ಟ ಆಗಿರ್ಬೋದು ಅಂದ್ಕೊಂಡಿನಿ. ಅದು ಯಾರು ಅಂದ್ರೆ ಥಾಮಸ್ ಅಲ್ವಾ ಎಡಿಸನ್. ಇವತ್ತು ನಾನು ಬೆಳಕಿನೊಳಗೆ ಕುಂತೀನಿ, ಇವತ್ತು ನೀವೆಲ್ಲರೂ ಇವತ್ತು ಮೊಬೈಲ್ ಮೂಲಕ ಕನೆಕ್ಟ್ ಆಗೀವಿ ಅಂದ್ರೆ ಇದಕ್ಕಿರುವಂಥ ಹಿಂದಿನ ಶಕ್ತಿ ಯಾವುದಂದ್ರೆ ಅದು ವಿದ್ಯುತ್ ಶಕ್ತಿ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತು. ಒಂದು ವೇಳೆ 2 ಇಲ್ಲ 3 ದಿವಸ ಇಲ್ಲ ಹೋಗ್ಲಿ 4 ದಿವಸ ಏನಾದರೂ ನಮ್ಮ ಪ್ರಪಂಚದಿಂದ ಈ ವಿದ್ಯುತ್ ಅನ್ನುವಂಥದ್ದು ಏನಾದರೂ ಸ್ಥಗಿತ ಆಗಿಬಿಡ್ತು ಅಂತ ತಿಳ್ಕೊರೆ ನಮ್ಮೆಲ್ಲರ ಕನೆಕ್ಷನ್ ಎಲ್ಲ ಕಟ್ ಆಗಿಬಿಡ್ತಾವೆ. ಮತ್ತೆ ಹಿಂದಿನಂತೆ ಎತ್ತು ಬಂಡಿಯಲ್ಲೇ ತಿರುಗಾಡುವಂಥ ಪರಿಸ್ಥಿತಿ ಬಂದಿರ್ತದೆ. ಹಾಗಾಗಿ ವಿಜ್ಞಾನಿಗಳು ತಮ್ಮ ಇಡೀ ಜೀವನಾವಧಿಯಲ್ಲಿ ಮಾಡಿರುವಂಥದ್ದು ಏನು ಅಂದ್ರೆ ಈ ಜಗತ್ತಿಗೆ ಬಹಳಷ್ಟು ಸಹಾಯ ಸಹಕಾರಗಳನ್ನು ಕುಂತಲ್ಲೇ ಒಂದು ಬಟನ್ದೊಳಗೆ ಕೊಟ್ಟಾರೆ ನೋಡ್ರಿ. ಅದು ಎಷ್ಟು ಸಂಶೋಧನೆ ಮಾಡಿರಬೇಕು ಅಂತೇಳಿ ಒಂದೊಂದು ಸಲ ಭಾಳ ಆಶ್ಚರ್ಯ ಅನಿಸ್ಬಿಡ್ತದೆ. ಹಾಗಾಗಿ ಇವತ್ತು ಥಾಮಸ್ ಅಲ್ವಾ ಎಡಿಸನನ್ನು ನಾವೇನಾದರೂ ಅರ್ಥ ಮಾಡ್ಕೊಂಡಿಲ್ಲ ಅಥವಾ ಆ ತಾಯಿಯನ್ನು ನಾವೇನಾದರೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅನಿಸ್ಬಿಡ್ತದೆ. ಹಾಗಾಗಿ ನಾನು ಅಮೇರಿಕಾ ದೇಶದ ಬಹಳ ದೊಡ್ಡ ವಿಜ್ಞಾನಿ, ಅದು ಮಿಲಾನ್ ಅನ್ನುವಂಥ ಒಂದು ಪ್ರದೇಶ ಬರ್ತದೆ. ಆ ಪ್ರದೇಶದಲ್ಲಿ ಜನಿಸಿರುವಂತಹ ಥಾಮಸ್ ಅಲ್ವಾ ಎಡಿಸನ್ ಒಬ್ಬರು ಸಂಶೋಧಕರಾಗಿರ್ತಾರೆ, ಒಬ್ಬರು ವಿಜ್ಞಾನಿನೂ ಸಮೇತ ಆಗಿರ್ತಾರೆ. ಜೊತೆಗೆ ಇವೆರಡರ ಜೊತೆಗೆ ಒಬ್ಬರು ಬಿಸ್ನೆಸ್ ಮ್ಯಾನ್. ಎಡಿಸನ್ ಅನ್ನೋ ಇನ್ನೂ ಒಂದು ಮುಖ ಇದೆ, ಬಿಸ್ನೆಸ್ ಮ್ಯಾನ್, ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್. ಇವತ್ತು ನಿಮಗೇನಾದರೂ ಕೊನೆ ಗಳಿಗೆಯಲ್ಲಿ ಹೇಳಿದ್ರು ಬಹಳ ಆಶ್ಚರ್ಯ ಅನ್ನಿಸ್ತದೆ. ವಿಜ್ಞಾನಿಗಳು ಸಮೇತ ಬಿಸ್ನೆಸ್ ಮ್ಯಾನ್ ಆಗಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಅದನ್ನ ಅಂತೇಳಿ ನಿಮಗೆ ಪ್ರಶ್ನೆನೂ ಬರ್ಬೋದು. ಅಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಥಾಮಸ್ ಅಲ್ವಾ ಎಡಿಸನ್ ನಮಗೆಲ್ಲರಿಗೆ ಕಾಣಿಸ್ತಾರೆ. ಅವರು ಫೆಬ್ರವರಿ 11, 1847 ಅವ್ರದ್ದು ಏನಾಗ್ತದೆ ಅಂದ್ರೆ ಜನನ ಆಗ್ತದೆ. ಇವ್ರು ಕಂಡು ಹಿಡಿದಿರುವಂಥ ಇವ್ರ ತಂದೆಯ ಹೆಸರು ಯಾವುದು ಅಂದ್ರೆ ಶಾಮುವೆಲ್ ಎಡಿಸನ್ ಅಂತ. ಮತ್ತು ತಾಯಿ ಹೆಸರು, ನನಗೆ ತಾಯಿ ಹೆಸರು ಬಹಳ ಸರ್ಚ್ ಮಾಡಿ ನೀವು
ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ. ಎಲ್ಲೂ ಸಮೇತ ವಿಜ್ಞಾನಿಗಳ ಕುಟುಂಬವನ್ನು ಕುರಿತು ಎಲ್ಲೂ ದಾಖಲೆಗಳು ಜಾಸ್ತಿ ಸಿಗೋದಿಲ್ಲ. ಹಾಗಾಗಿ ಇವ್ರ ತಾಯಿ ಹೆಸರು ಯಾವುದಂದ್ರೆ ನ್ಯಾನ್ಸಿ ಅನ್ನುವಂಥ ತಾಯಿ ಹೆಸರು. ಈ ತಾಯಿ ಏನು ಮಾಡ್ತಾಳಂದ್ರೆ ಬಾಲ್ಯದಿಂದಲೇ ಮಗುವಿಗೆ ಬೆಳೆಸುವಲ್ಲಿ ತನ್ನ ಸಂಪೂರ್ಣ ಸಂಸ್ಕಾರಗಳನ್ನು ಮಗುವಿನಲ್ಲಿ ಬಿತ್ತುವಲ್ಲಿ ಅವಳು ಯಶಸ್ವಿ ಆಗ್ತಾಳೆ. ಆದರೆ ಇಲ್ಲಿ ಬಹಳ ಸಲ ಈ ಥಾಮಸ್ ಅಲ್ವಾ ಎಡಿಸನ್ ಒಂದು ಎಳಕ್ಕೆ ನಾವು ಏನಾದರೂ ಅಧ್ಯಯನ ಮಾಡುವಾಗ ಅಥವಾ ಮಾತಾಡುವಾಗ ಎಲ್ಲರ ಬಾಯಿಗಳು ಬಂದಿರ್ತದೇನು ಅಂದ್ರೆ ಎಡಿಸನ್ ಭಾಳ ದೊಡ್ಡ ಹುಡುಗ ಇರ್ತಾನ, ಶಾಲೆಯಲ್ಲಿ ಅವನು ಏನೂ ಓದೋದು ಬರೆಯೋದಕ್ಕೆ ಬರೋದಿಲ್ಲ, ಹಾಗಾಗಿ ಅವನಿಗೆ ವಾಪಸ್ ಕಳಿಸ್ತಾರಂತ. ಇದು 100% ಸುಳ್ಳು. ಎಡಿಸನ್ ದಡ್ಡ ಇರೋದಿಲ್ಲ, ಭಾಳ ಕಿರಿಕ್ ಹುಡುಗ. ಅಂದ್ರೆ ಒಂದು ಸೆಕೆಂಡು ಕೂಡೋದಿಲ್ಲ. ಈಗ ನಮ್ಮಲ್ಲೆಲ್ಲ ವಚ್ ಮಾಡ್ತಾವಂತೀವಿ ನೋಡ್ರಿ. ಅಂದ್ರೆ ಒಂದು ಸೆಕೆಂಡಿಗೂ ಸುಮ್ಮನೆ ಕೂಡೋದಿಲ್ಲ. ಭಾಳ ಗಲಾಟೆ ಮಾಡುವಂಥ ಸ್ವಭಾವ ಮತ್ತು ಯಾವುದೇ ವಿಷಯದ ಮೇಲೆ ಏಕಾಗ್ರತೆ ಇಲ್ಲದಂತಹ ಹುಡುಗ. ಜೊತೆಗೆ ಯಾರ ಜೊತೆಗೂ ಬರೀ ಪ್ರಶ್ನೆ ಮಾಡೋದು. ಯಾರೇ ಬರ್ತಾರೆ ನೋಡ್ರಿ ಒಳಗೆ ಕ್ಲಾಸ್ನೊಳಗೆ ಯಾರು ಬರ್ತಾರೋ ಅವರಿಗೆಲ್ಲ ಬರೀ ಪ್ರಶ್ನೆ ಮಾಡೋದು. ಎಂಥ ಪ್ರಶ್ನೆ ಮಾಡೋದು ಅಂದ್ರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾರ್ದಂಗೆ ಅವಮಾನ ಆಗುವಂಥ ಸಂದರ್ಭ. ಅಂದ್ರೆ ಒಂದು ಕ್ವಶನ್ ಮಾಡಿದ್ರೆ ಅದ್ರ ಹಿಂದೆ ಮತ್ತೆ ಪ್ರಶ್ನೆಗಳಿಗೆ ಉತ್ತರನೂ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು. ಎರಡನೇದು, ಪುಸ್ತಕದ ಹುಳವಾಗಿ ಅವ್ರು ಇರಲಿಲ್ಲ. ಎಡಿಸನ್ ಅವ್ರದ್ದು ವಿಶೇಷತೆ ಅವ್ರ ಜಗತ್ತೇ ಬೇರೆ ಆಗಿತ್ತೇನೋ ಅಂತೇಳಿ ಅನಿಸ್ಬಿಡ್ತದೆ. ವಿಜ್ಞಾನಿಗಳದ್ದು ಹಾಗೆ, ವಿಜ್ಞಾನಿಗಳದ್ದು ಜಗತ್ತೇ ಒಂದು ಬೇರೆ. ಈಗ ಅಧ್ಯಾತ್ಮ ಅನ್ನುವಂಥದ್ದು ಒಂದು ಜಗತ್ತು ಯಾವ ರೀತಿ ಇದೆ ನೋಡ್ರಿ, ಅದೇ ರೀತಿ ವಿಜ್ಞಾನಿದ್ದು ಸಮೇತ ಒಂದು ರೀತಿಯ ಜಗತ್ತು. ಹಾಗಾಗಿ ಬಹಳಷ್ಟು ಕಿಡಿಗೇಡಿ ಇರುವ ಕಾರಣಕ್ಕಾಗಿ ಮತ್ತು ಭಾಳ ಜಗಳ ತರೋದು, ಶಾಲೆಯಲ್ಲೂ ಜಗಳ, ಮನೆಯಲ್ಲೂ ಜಗಳ, ಫ್ರೆಂಡ್ಸಲ್ಲೂ ಜಗಳ, ಈ ರೀತಿ ಅವರ ಸ್ವಭಾವವನ್ನು ಶಾಲೆಯ ಯಾವುದೇ ಶಿಕ್ಷಕರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಅಸಾಧ್ಯ ಆಗಿತ್ತಂತ. ಅದಕ್ಕೆ ನಿಮಗೆ ಒಂದು ಸತ್ಯ ಹೇಳ್ತೀನಿ. ಯಾವ ಮಕ್ಕಳು ಭಾಳ ಗಲಾಟೆ ಮಾಡ್ತಿರ್ತಾರೆ ನೋಡ್ರಿ ಬಾಲ್ಯದೊಳಗೆ, ಯಾರು ಮಾಡಿರ್ತಾರಂದ್ರೆ ಯಾವ ಮಕ್ಕಳು ಚುರುಕಾಗಿರ್ತಾವೆ ನೋಡ್ರಿ ಆ ಮಕ್ಕಳೇ ಗಲಾಟೆ ಮಾಡಿರ್ತಾವೆ. ಯಾವ ಮಕ್ಕಳು ಗಲಾಟೆ ಮಾಡೋದಿಲ್ಲ ಅಂದ್ರೆ ಅವು ಹೆಚ್ಚು ಕಡಿಮೆ ಮಂದ ಬುದ್ಧಿ ಇದ್ದ ಮಕ್ಕಳೇ ಸುಮ್ಮನೆ ಇರ್ತಾವೆ, ಏನು ಗೊತ್ತಿರೋದಿಲ್ಲ ಪಾಪ ಅವು ಹಂಗೆ ಶಾಂತಿ ಇರ್ತಾವೆ. ನಮಗೆ ಯಾವ ಮಕ್ಕಳು ಚಂದ ಅನ್ನಿಸ್ತಾರಂದ್ರೆ ಮಂದ ಬದ್ದಿ ಸುಮ್ಮನೆ ಇರಬೇಕು, ಅವು ಏನೂ ಮಾಡಬಾರ್ದು. ಆದ್ರೆ ಮುಂದೊಂದು ದಿನ ಅದು ಬದುಕಿನಲ್ಲಿ ತನ್ನ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ತದಂತ ಯಾವ ಆಧಾರ ಮೇಲೆ ನಾವು ಕಂಡುಹಿಡಿಬೇಕಂದ್ರೆ ಅಲ್ಲಿರುವಂಥ ಚಟುವಟಿಕೆ ಮತ್ತು ಕ್ರಿಯಾಶೀಲತೆ ಇರ್ತದೆ ನೋಡ್ರಿ, ಚುರುಕು ಬುದ್ಧಿ, ಅಲ್ಲಿ ನಾವು ಕಂಡುಹಿಡಿಬೋದು. ನಮಗೆ ಶಾಲೆಯಲ್ಲೂ ಸಮೇತ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಈ ಗಲಾಟೆ ಮಾಡೋ ಮಕ್ಕಳಿಗೆ ಕಂಡ್ರೆ ಸ್ವಲ್ಪ ಟೀಚರ್ಸಿಗೆ ಆಗೋದಿಲ್ಲ. ಆದ್ರೆ ನಾನು ಪರ್ಸ್ನಲ್ ಹೇಳ್ತೀನಿ, ಯಾವ ಮಕ್ಕಳು ಹೆಚ್ಚಿಗೆ ಗಲಾಟೆ ಮಾಡ್ತಾವೆ ನೋಡ್ರಿ ಅವ್ರ ಹತ್ರ ಇರುವಷ್ಟು ಕ್ರಿಯಾಶೀಲತೆ ಬೇರೆ ಮಕ್ಕಳ ಹತ್ರ ಇರೋದಿಲ್ಲ. ಅವ್ರ ಜೀವ ಸುಮ್ಮ ಕೂಡೋದಿಲ್ಲ, ಏನಾದರೂ ಒಂದು ಸರ್ಚ್ ಮಾಡ್ತಾನೆ ಇರ್ತಾರೆ, ಏನಾದರೂ ಒಂದು ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಪ್ರಶ್ನೆಯನ್ನು ವಿಜ್ಞಾನದ ತಾಯಿ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಏನಾಗ್ತದಂದ್ರೆ ಆ ಥಾಮಸ್ ಅಲ್ವಾ ಎಡಿಸನ್ ಅನ್ನ ನಿಗ್ರಹಿಸುವುದು ಅಥವಾ ಒಂದು ಕಡೆ ಕೂಡಿಸೋದು ಅಥವಾ ಅವನ ಪ್ರಶ್ನೆಗೆ ಉತ್ತರ ಕೊಡುವ ಸಾಮರ್ಥ್ಯ ಯಾರ ಹತ್ರನೂ ಇರಲಿಲ್ಲ. ಇದು ಅವ್ರ ವೀಕ್ ಪಾಯಿಂಟ್, ಯಾರ್ದು ಅವ್ರ ಶಾಲೆದು. ಹಾಗಾಗಿ ಇಲ್ಲಿ ವಿಚಿಗನ್ ಅನ್ನುವಂಥದ್ದು ಒಂದು ಶಾಲೆ ಇರ್ತದೆ, ಪೋರ್ಟ್ ಹುರಾನ್ ಅನ್ನುವಂಥ. ಆ ಪೋರ್ಟ್ ಹುರಾನ್ ಶಾಲೆಯೊಳಗೆ ಏನಾಗಿರ್ತದಂದ್ರೆ ಅವ್ರು ಏನು ಮಾಡ್ತಾರೆ, ತಾಯಿಗೆ ಕರೆಸ್ತಾರೆ ಶಿಕ್ಷಕರು, ಅಲ್ಲಿನ ಮುಖ್ಯ ಗುರುಗಳು ಕರೆಸಿ ಏನು ಮಾಡ್ತಾರೆ ಅಂದ್ರೆ ಒಂದು ಲೆಟರ್ ಕೊಡ್ತಾರೆ. ಏನು ಅಂದ್ರೆ ನಿಮ್ಮ ಮಗನಿಗೆ ಕಲಿಸೋದಕ್ಕೆ ನಮಗೆ ಸಾಧ್ಯನೇ ಇಲ್ಲ, ನಿಮ್ಮ ಮಗ ಭಾಳ ಏನೋ ಮುಂದೆ ಬುದ್ಧಿ ಇದ್ದಾನೆ ಅನ್ನುವಂಥ ಮಾತನ್ನು ಆ ಲೆಟರ್ದೊಳಗೆ ಬರೆದು ಆ ಹುಡುಗನ ಕೈದಾಗ ಕೊಟ್ಟು ಕಳಿಸ್ತಾರಂತ, ಹೋಗಿ ನಿನ್ನ ತಾಯಿಗೆ ಕೊಡು ಅಂತೇಳಿ. ಆ ತಾಯಿ ಏನು ಮಾಡ್ತಾಳಂದ್ರೆ ಅದನ್ನು ತೆಗೆದು ಓದುವಾಗ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳಂತ, ಕಂಬನಿ ಮಿಡಿದು ಭಾಳ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ಎಡಿಸನ್ ಕೇಳ್ತಾನಂತ, ಯಾಕೆ ಅಳ್ತಾ ಇದ್ದಿ ಅಂತ. ಅವಾಗ ತಾಯಿ ಏನು ಮಾಡ್ತಾಳಂದ್ರೆ ಆ ಬರೆದಿರುವಂಥ ಪತ್ರವನ್ನು ತನ್ನ ಧಾಟಿಯಲ್ಲೇ ಪರಿವರ್ತನೆ ಮಾಡಿ ಹೇಳ್ತಾಳಂತ ಮಗುವಿಗೆ, ಅಂದ್ರೆ ನಿನ್ನ ಮಗ ಭಾಳಷ್ಟು ಬುದ್ಧಿವಂತ, ಈ ಜಗತ್ತಿನಲ್ಲಿ ಅವನನ್ನು ಓದಿಸೋದಕ್ಕೆ ಬರೆಸೋದಕ್ಕೆ ಅವನಿಗೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ನಿಮ್ಮ ಮಗುವನ್ನು ಮನೆಯಲ್ಲೇ ವಿದ್ಯಾಭ್ಯಾಸ ಮಾಡಿಸ್ರಿ ಅಂಥೇಳಿ ಬರ್ದಾರ ಅಂಥೇಳಿ ಅಂದಾಗ ಎಡಿಸನ್ ನನ್ನ ಮೈಂಡಿನೊಳಗೆ ಒಂದು ಸೆಟ್ ಆಗಿಬಿಡ್ತದೆ. ಏನು ಅಂದ್ರೆ ನಾನು ಭಾಳ ಗ್ರೇಟ್ ಇದ್ದೀನಿ, ನಾನು ಭಾಳ ಜಾಣನಿದ್ದೀನಿ. ಅಂದ್ರೆ ಒಂದು ಸ್ಕೂಲ್ದವ್ರ ಸಮೇತ ಸೋತು ಹೋಗ್ಯಾರ ನನ್ನ ಕಾಲಾಗ, ಹಾಗಾಗಿ ನಾನು ಭಾಳ ಗ್ರೇಟ್ ಇದ್ದೀನಿ ಅನ್ನುವಂಥ ಕಾನ್ಸೆಪ್ಟು, ಆ ಒಂದು ವಿಚಾರಧಾರೆ ಒಳಗೆ ಬೇರೂರ್ತದೆ. ಅದಕ್ಕೆ ತಾಯಿಯಾದವಳಿಗೆ ಮಗುವಿನ ನಕಾರಾತ್ಮಕನೂ ಸಮೇತ ಸಕಾರಾತ್ಮಕ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇದೆ. ನಿಜವಾಗ್ಲೂ ಹೇಳ್ತೀನಿ, ಬಹಳ ಸಲ ನಾವು ತಾಯಂದಿರು ಏನು ಮಾಡೋದು ಅಂದ್ರೆ ಮಕ್ಕಳಿಗೆ ಒಂದು ಸೈಡಿಗೆ ಕೂಡಿಸ್ಬೇಕಂತ ಭಯ ಪಡಿಸೋದು ನಾವೇ ಮಾಡ್ತೀವಿ. ದೆವ್ವ ಬಂತು, ಭೂತ ಬಂತು, ಅದು ಬಂತು, ಇದು ಬಂತು. ಯಾವತ್ತೂ ಸಮೇತ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಯಾವ ತಾಯಂದಿರು ಮಕ್ಕಳಿಗೆ ಭಯ ಪಡಿಸ್ತಾರೆ ನೋಡ್ರಿ, ಆ ಮಕ್ಕಳು ಭಯದಿಂದನೇ ಬೆಳೀತಾ ಇರ್ತಾರೆ. ಇವತ್ತಿಗೂ ಸಮೇತ ಅದು ಎಷ್ಟೋ ಮಕ್ಕಳಿದ್ದಾರೆ ರಾತ್ರಿ ಬಾತ್ರೂಮ್ಗೆ ಹೋಗ್ಲಕ್ಕೆ ಹೆದರ್ತಾರೆ. ಯಾಕಂದ್ರೆ ನಾವು ಹೇಳಿರ್ತೀವಿ ಬಾತ್ರೂಮ್ದಾಗ ದೆವ್ವ ಅದ ಅಂತ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಬಹಳ ಸೂಕ್ಷ್ಮ ಮನಸ್ಥಿತಿ ಇರ್ತದೆ. ಹಾಗಾಗಿ ಅಂತಹ ಸೂಕ್ಷ್ಮ ಮನಸ್ಥಿತಿಗೆ ಆ ತಾಯಿಯಾದವಳು ಏನು ಮಾಡ್ತಾಳಂದ್ರೆ ಸಕಾರಾತ್ಮಕತೆಯನ್ನು ತುಂಬಿದ ಮೇಲೆ ಆ ಮಗುವಿಗೆ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಮೇಲೆ ಏನಾಗಿರ್ತದಂದ್ರೆ ಮುಂದೆ
ಈ ವಿದ್ಯಾಭ್ಯಾಸ ಮನೆಯಲ್ಲಿ ನಡೆಯುವಾಗೂ ಸಮೇತ ಅದು ಎಷ್ಟು ಚುರುಕು ಬುದ್ಧಿ ಜೊತೆಗೆ ಎಷ್ಟು ಕಿಡಿಗೇಡಿಯಲ್ಲಿ ಎಡಿಸನ್ ಅಂದ್ರೆ ಏನಾಗ್ತದೆ ಅಂದ್ರೆ ಒಂದ್ಸಲ ಥಾಟ್ ಒಂದು ಯೋಚನೆ ಬರ್ತದಂತ. ಏನು ಅಂದ್ರೆ ಬಲೂನ್ದೊಳಗೆ ನಾವೇನಾದ್ರೂ ಗಾಳಿ ತುಂಬಿದೀವಿ ಅಂದ್ರೆ ಬಲೂನ್ ಮ್ಯಾಲೆ ಹಾರ್ಲಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾದ್ರೆ ಮನುಷ್ಯರಿಗೆ ಗಾಳಿ ತುಂಬಿದ್ರೆ ಮನುಷ್ಯರು ಸಮೇತ ಮ್ಯಾಲೆ ಹಾರ್ಬೋದು ಅಂಥೇಳಿ ಅಂದ್ಕೊಂಡು ಆ ಎಡಿಸನ್ ಏನು ಮಾಡ್ತಾನೆ, ಸಣ್ಣಾಗಿದ್ದಾಗೆ ಮನೆಯಲ್ಲಿ ಒಂದು ಕೆಲಸದ ಹುಡುಗ ಇರ್ತಾನಂತ. ಆ ಕೆಲಸದ ಹುಡುಗನಿಗೆ ಪ್ರಯೋಗ ಮಾಡ್ಬೇಕಂತೇಳಿ ನಿಂತಿರ್ತೇನೆ. ಯಾಕಂದ್ರೆ ಬಲೂನ್ ಹಾರ್ತದಂದ್ರೆ ಮನುಷ್ಯ ಯಾಕೆ ಹಾರಬಾರ್ದು, ಮನುಷ್ಯನೂ ಹಾರಬಹುದು ಅಂತೇಳಿ ಯೋಚನೆ ಮಾಡಿ ಸೈಡ್ ಲಿಡ್ಸ್ ಪುಡಿ ಅನ್ನುವಂಥದ್ದು ಒಂದು ಪುಡಿಯನ್ನು ನೀರೊಳಗೆ ಕಲಸಿ ಆ ಹುಡುಗನಿಗೆ ಕುಡಿಸ್ಬಿಡ್ತಾರೆ. ಅದು ಗ್ಯಾಸ್ ಒಳಗೆ ಜಾಸ್ತಿ ಆಗ್ತದೆ. ಮುಂದೆ ಏನು ಅನಾಹುತ ಆಗಿರ್ತದಂದ್ರೆ ಅದು ಕುಡ್ದಿರುವಂಥ ಮಗು ಏನಿರ್ತದೆ ನೋಡ್ರ, ಮನೆಗಿನ ಕೆಲಸದ ಹುಡುಗ ಅದ್ರ ಹೊಟ್ಟಿ ಉಬ್ಬಿ 3 ದಿವಸ ಅದಕ್ಕೆ ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡ್ತಾರಂತೆ. ಇಂಥ ಕೆಲಸ ಮಾಡೋದು ಅಂದ್ರೆ ಹೊಸ ಪ್ರಯೋಗ. ಅಲ್ಲಿ ಹಾನಿ ಆಗ್ತದ ಸರಿ ಆಗ್ತದ ಅನ್ನೋದಕ್ಕಿಂತ ಭಾಳ ಸಲ ನಿಮ್ಗೆ ಹೇಳ್ತೀನಿ, ವಿಜ್ಞಾನ ಕ್ಷೇತ್ರದೊಳಗೆ ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ಅದೆಷ್ಟೋ ಹಾನಿಗಳಿವೆ, ಅದು ಎಷ್ಟೋ ಜೀವ ಹೋಗಿದ್ದವ, ಅದು ಎಷ್ಟೋ ಪ್ರಯೋಗಾಲಯಕ್ಕೆ ಬೆಂಕಿ ಹತ್ತಿದ್ದು ಸಮೇತ ಇದೆ. ಅಂದ್ರೆ ಮುಂದೆ ಏನಾಗ್ತದೆ, ಫಲಿತಾಂಶದ ಒಂದು ಆವಿಷ್ಕಾರ ಇದ್ದಿರ್ತದೆ ನೋಡ್ರಿ. ಇದ್ರೊಳಗೆ ಇದು ಮಾಡಿದ್ರೆ ಏನಾಗ್ತದೆ ಪ್ರಶ್ನೆಗಳ ಒಳಗೆ ಪರಿಹಾರದ ಹುಡುಕಾಟದೊಳಗೆ ಅದೆಷ್ಟೋ ಅನಾಹುತಗಳು ಸಮೇತ ಆಗಿದ್ದು ಇವೆ. ಇಲ್ಲೂ ಸಮೇತ ಮನೆಯಲ್ಲಿ ಕೆಲಸದ ಹುಡುಗನಿಗೆ ಫುಲ್ ಮೈ ಎಲ್ಲ ಉಬ್ಬು, ಹೊಟ್ಟಿ ಎಲ್ಲ ಉಬ್ಬು ಹೋಗಿರ್ತದೆ ಅಂತಂದ್ರೆ ಬಲೂನ್ ಥರ ಉಬ್ಬಸವನಿಗೆ ಮ್ಯಾಲೆ ಕಳಿಸ್ಬೇಕು ಅನ್ನುವಂಥದ್ದು ಕಾನ್ಸೆಪ್ಟ್ ಯಾರ ಹತ್ರ, ಎಡಿಸನ್ ಹತ್ರ. ಅಷ್ಟೊಂದು ಕ್ರಿಯಾಶೀಲತೆ, ಇಲ್ಲಿ ಕ್ರಿಯಾಶೀಲತೆ ಅರ್ಥ ಮಾಡ್ಕೊಳ್ಳೋಣ. ಹೌದು ಮಾಡಿದ್ದು ತಪ್ಪು, ನಾನು ಒಪ್ಕೊಳ್ತೀನಿ. ಆದರೆ ಅಷ್ಟೊಂದು ಬಾಲ್ಯದೊಳಗೆ ಇಂಥದ್ದು ಪ್ರಜ್ಞೆ ಹ್ಯಾಂಗೆ ಬಂದಿರ್ಬೋದು ಅಂತ. ಅದಕ್ಕೆ ಅವರಲ್ಲಿ ಬಂದಿರುವಂಥ ವಿಜ್ಞಾನಿಗಳಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಅದ ನೋಡ್ರಿ, ಒಂದು ಪ್ರಶ್ನೆನೇ ಇಡೀ ಜೀವನ ಹುಡುಕಾಟ ಮಾಡೋದಕ್ಕೆ ಪ್ರಾರಂಭ ಆಯಿತು. ಇವತ್ತು ನಮಗೂ 1000 ಪ್ರಶ್ನೆ ಬಂದಿರ್ತಾವೆ. ಕಷ್ಟ ಯಾಕೆ ಬರ್ತದೆ, ನಮ್ಮ ಹತ್ರ ಉತ್ತರ ಇಲ್ಲೇ. ನಾವು ಆಯ್ತು ಏನಾದರೂ ಒಂದು ಸಮಾಧಾನ ಹಾಕೊಂಡು ಬಿಡ್ತೀವಿ, ಅದಕ್ಕೆ ಸಂಧಾನ ಮಾಡ್ಕೊಳ್ತೀವಿ, ಹಾಗೆ ಬದುಕನ್ನು ನಡೆಸ್ತೀವಿ. ಅವ್ರು ಹಂಗೆ ಮಾಡಿಲ್ಲ. ಸಮಾಧಾನನೂ ಇಲ್ಲ, ಸಂಧಾನನೂ ಇಲ್ಲ, ಬರೀ ಪ್ರಶ್ನೆಗಳ ಜೊತೆಗೆ ಬದುಕನ್ನು ಕಟ್ಟಿಕೊಂಡರು ಅನ್ನುವಂಥ ಮಾತನ್ನು ಹೇಳ್ಬೋದು. ಜೊತೆಗೆ ಎರಡನೇದು ಇನ್ನೂ ಒಂದು ಅವ್ರು ಹೇಳ್ಬೇಕು, ಕಿಡಿಗೇಡಿತನಕ್ಕೊಂದು ಉದಾಹರಣೆ ಯಾವುದು ಅಂದ್ರೆ, ಒಂದ್ಸಲ ಏನಾಯಿತು ಅಂತಂದ್ರೆ ಅವ್ರ ಮನೆಯಲ್ಲಿ ಕೋಳಿ ಇದ್ದಿರ್ತದಂತ, ಒಂದು ತಾಯಿ ಕೋಳಿ. ಅದು ಮೊಟ್ಟೆಗೆ ಮರಿ ಮಾಡುವಂಥದ್ದು ಒಂದು ಪ್ರೊಸೆಸ್ ನಡೆದಿರ್ತದೆ. ಆ ತಾಯಿಗೆ ಕೇಳಿರ್ತಾನಂತೆ ಎಡಿಸನ್, ಅದು ಮರಿ ಹ್ಯಾಂಗೆ ಹಾಕ್ತದ ಏನಿಲ್ಲ ಅಂದ್ರು ಅದು ಶಾಖ ಕೊಡ್ತದ ತನ್ನ ಮರಿಗಳಿಗೆಲ್ಲ. ಹಿಂಗೆ ಕೆಳಗಿಟ್ಟು ಮ್ಯಾಲದು ಶಾಖ ಕೊಡ್ತದ. ಆ ಶಾಖದಿದ್ರಲಿಂದ ಅವು ಒಡೆದು ಹೊರಗೆ ಬರ್ತಾವ. ಇಷ್ಟೇ ಅದನ ಅಂತ ಹೇಳಿ ಅಂದು ಮರುದಿವ್ಸ ಎಡಿಸನು ಅಷ್ಟೂ ಎಲ್ಲ ಮೊಟ್ಟೆಗಳನ್ನು ತನ್ನ ಕೆಳಗೆ ಹಾಕೊಂಡು ಮ್ಯಾಲೆ ಕುಂತ್ಬಿಟ್ಟಿನಂತ. ಮರಿ ಬರ್ತಾವೆ ಹಿಂಗೆ ನಮ್ಮದು ಅಂಥೇಳಿ. ಅಂದ್ರೆ ಯಾವಾಗ ಅದು ಕೋಳಿ ಶಾಖದಿಂದ ಮರಿ ಬರ್ತಾವ ಅಂದ್ರೆ ನಮ್ಮ ಶಾಖದಿಂದ ಯಾಕೆ ಬರೋದಿಲ್ಲ ಅನ್ನುವಂಥ ಕಾನ್ಸೆಪ್ಟನ್ನು ಅವತ್ತು ಯೋಚನೆ ಮಾಡಿರುವಂಥ ಹುಡುಗ ಎಷ್ಟು ಚುರುಕ ಇರ್ಬೋದು ಯೋಚನೆ ಮಾಡ್ರಿ. ಹೌದು, ಆ ಶಾಖದ ಇದರಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಅಥವಾ ಅದ್ರದ್ದು ಏನು ಬೇಕಾಗಿರುವಂಥ ವ್ಯವಸ್ಥೆ ಅದ ನೋಡ್ರಿ, ಆ ವ್ಯವಸ್ಥೆಯಲ್ಲಿ ಬದಲಾವಣೆ ಒಂದೇ ದಿವಸಕ್ಕೆ ಅದು ಶಾಖ ಕೊಟ್ಟ ತಕ್ಷಣ ಮರುದಿವಸ ಬರೋದಿಲ್ಲ. ಹಂತ ಹಂತವಾಗಿ ಅದು ಪ್ರೊಸೆಸ್ ಇದ್ದಿರ್ತದೆ. ಆ ತಾಯಿಗೆ ಮಾತ್ರ ಗೊತ್ತಿರ್ತದ, ಕೋಳಿಗೆ ಮಾತ್ರ ಗೊತ್ತಿರ್ತದ ಮೊಟ್ಟೆಗಳಿಗೆ ಎಷ್ಟು ಶಾಖ ಕೊಡಬೇಕು, ಏನು ಮಾಡಬೇಕು, ಎಷ್ಟು ಮಾಡಿದ್ರೆ ಏನಾಗ್ತದೆ ಅಂತ ಅದಕ್ಕೆ ಗೊತ್ತಿರ್ತದೆ. ಎಷ್ಟು ವಿಜ್ಞಾನ ಇರ್ಬೋದು ಯೋಚನೆ ಮಾಡ್ರಿ. ಒಂದು ಮಾತು ಬರಲಾರ್ದಂಥ ಕೋಳಿಗೆ ಅದು ಎಂಥ ಸೈನ್ಸ್ ಇರ್ಬೋದು ಅದ್ರ ಬಳಿ ಯೋಚನೆ ಮಾಡಿ. ಒಂದಕ್ಕೂ ಹಾಳಾಗೋದಕ್ಕೆ ಕೊಡೋದಿಲ್ಲ. ಬೇಕಾದ್ರೆ ನೋಡ್ರಿ, ಯಾವುದು ಕೋಳಿ ಮರಿಗಳು ಇವತ್ತಿಗೂ ವಿಕಲಚೇತನ ನಮ್ಗೆ ಸಿಕ್ಕೇ ಇಲ್ಲ ನೋಡ್ರಿ. ಬೇಕಾದ್ರೆ ಹುಟ್ಟಿದ ತಕ್ಷಣ ಯಾವುದೋ ಕೋಳಿ ಮರಿ ಕಾಲಿಲ್ಲ, ಕಣ್ಣಿಲ್ಲ, ಎಲ್ಲನೂ ಪರ್ಫೆಕ್ಟ್ ಆಗಿರ್ತದೆ. ಅಂದ್ರೆ ಅದು ಅದರಲ್ಲಿರುವಂಥ ಶಕ್ತಿ ಸಾಮರ್ಥ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅದಕ್ಕಾಗಿಯೇ ಈ ಜಗತ್ತು ಬಹಳಷ್ಟು ವಿಸ್ಮಯಗಳ ಜಗತ್ತು ಅನ್ನುವುದಕ್ಕೆ ಬಹಳ ದೊಡ್ಡ ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅಲ್ಲಿ ಸಮೇತ ಫೇಲ್ಯೂರ್ ಆಗಿರುವಂಥದ್ದನ್ನು ನೋಡ್ತೀವಿ. ಜೊತೆಗೆ ಮುಂದೆ ಏನಾಗಿರ್ತದಂದ್ರೆ ಅವ್ರು ಬೆಳೀತಾ ಹೋಗ್ತಾರೆ. ಎಡಿಸನ್ ಮನೆಯಲ್ಲಿನೇ ಅವ್ರದ್ದು ಏನಾಗ್ತದಂದ್ರೆ ಸ್ಟಡಿ ನಡೆದಿರ್ತದೆ. ಆ ಸ್ಟಡಿ ನಡೆದ ಮೇಲೆ ಬಹಳ ಚುರುಕು 15ನೇ ವರ್ಷಕ್ಕೆ ಅಂದ್ರೆ ತನ್ನ 15ನೇ ವರ್ಷಕ್ಕೆ ದಿ ವೀಕ್ಲಿ ಹೆರಾಲ್ಡ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಸಮೇತ ಹೊರಡಿಸ್ತಾರಂತ. ಅವತ್ತಿನ ಕಾಲಕ್ಕೆ 1847ರಲ್ಲಿ ಅವ್ರದ್ದು ಏನಾದರೂ ಜನನ ಆದ್ರೆ 58-60 ಸಮಯಕ್ಕೆ ಇರ್ಬೋದು ಅಂದ್ಕೊಂಡಿನಿ. ಹಾಗಾಗಿ ಆ ಒಂದು ಸಮಯಕ್ಕೆ ಅವರೊಂದು ಪತ್ರಿಕೆಯನ್ನು ಹೊರಗೆ ಹಾಕಬೇಕು ಅಂದ್ರೆ ಎಷ್ಟು ಚುರುಕಾಗಿರ್ಬೋದು ಯೋಚನೆ ಮಾಡಿರಿ. ಹಾಗಾಗಿ ಅವ್ರು ಅಂಥದ್ದೊಂದು ಸಂಶೋಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ದಿಢೀರನೇ ಎಲ್ಲನೂ ಬದಲಾಯಿಸ್ತೀನಿ ಅಥವಾ ದಿಢೀರನೇ ಏನೋ ಚೇಂಜ್ ಮಾಡ್ತೀನಿ, ಅದು ಯಾವುದೂ ಸಾಧ್ಯ ಇಲ್ಲ. ಹಂತವಾಗಿ ನಿರಂತರತೆ ಅನ್ನುವಂಥ ಪ್ರಯತ್ನ ಯಾರ ಹತ್ರ ಇರ್ತದೆ ನೋಡ್ರಿ, ಅವರು ಎಲ್ಲೋ ಒಂದು ಕಡೆ ಸಾಧನೆಯನ್ನು ಮಾಡ್ತಾರೆ. ಹಾಗಾಗಿ 15ನೇ ವರ್ಷಕ್ಕೆ ಅವರೊಂದು ಪತ್ರಿಕೆಯನ್ನು ಹೊರಗೆ ತಂದಿದ್ದದ ನೋಡ್ರಿ, ನನಗಂತೂ ಭಾಳಷ್ಟು ಆಶ್ಚರ್ಯ ಆಗಿರುವಂಥ ವಿಷಯ. ಇದಕ್ಕೆ ಪ್ರೋತ್ಸಾಹ ಅವ್ರ ತಾಯಿ ನ್ಯಾನ್ಸಿ ಮಾಡಿರ್ತಾಳೆ, ಮಗನಿಗೆ ಪ್ರೋತ್ಸಾಹ ಮಾಡಿರ್ತಾಳೆ. ಆದರೆ ಆ ಮಗನ ಹತ್ರ ಅಂಥದ್ದೊಂದು ಕ್ರಿಯಾಶೀಲತೆ, ಹೊಸದನ್ನು ಮಾಡಬೇಕು ಅನ್ನುವಂಥ ಕ್ರಿಯಾಶೀಲತೆ ಒಳಗೆ ಹುಟ್ಟು ಬಂದಿದ್ದಿರ್ತದೆ ನೋಡ್ರಿ, ಅದು ಬಹಳ ಆಶ್ಚರ್ಯ ಪಡುವಂಥದ್ದು. ಮುಂದೆ ಏನಾಯಿತು ಅಂದ್ರೆ ಮತ್ತೆ
ಎಡಿಸನ್ ಅವರು ಏನು ಮಾಡ್ತಾರಂದ್ರೆ ಮತ್ತೆ ಬೇರೆ 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 ಪ್ರಯೋಗಗಳು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಡೀ ಕುಟುಂಬ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿರ್ತದೆ. ಆದರೆ ಇಲ್ಲಿ ಒಂದು ಏನಾಗಿರ್ತದೆ ಅಂದ್ರೆ ಅವರಿಗೆ ಸ್ವಂತದ ಪ್ರಯೋಗಾಲಯ ಇರುವುದಿಲ್ಲ ಬಡತನದ ಕಾರಣಕ್ಕಾಗಿ. ಹಾಗಾಗಿ ಅವರ ಏನು ವಾಸಸ್ಥಳ ಇರ್ತದೆ ನೋಡ್ರಿ, ಆ ವಾಸಸ್ಥಳದ ಪಕ್ಕದಲ್ಲಿ ಏನಾಗ್ತದೆ ಅಂದ್ರೆ ಒಂದು ರೈಲ್ವೆ ಸ್ಟೇಷನ್ ಇದ್ದಿರ್ತದಂತೆ. ಆ ರೈಲ್ವೆ ಸ್ಟೇಷನ್ದೊಳಗೆ ಈಗ ಹಾಳಾಗಿ ನಿಂತಿರುವಂಥ ಟ್ರೈನ್ಗಳು ನಿಂತಿರ್ತಾವೆ ನೋಡಿರ್ಬೇಕು, ಹಳಿ ಮೇಲೆ ಹಾಳಾಗಿರ್ತಾವೆ, ಏನು ರಿಪೇರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಬಸ್ ಡಿಪೋದಾಗ ಹಳೆ ಬಸ್ ಡಿಪೋದಾಗ ಒಂದು ಲಾಸ್ಟಿಗೆ ಹೆಂಗೆ ಒಯ್ದು ನಿಂದಿರ್ಸ್ತಾರೆ ನೋಡ್ರಿ, ಇಲ್ಲೂ ಸಮೇತ ನೀವೇನಾದರೂ ಭಾಳ ದೊಡ್ಡ ಭಾಳ ಹಳಿಗಳಿರುವಂಥ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಒಂದು ಸೈಡಿಗೆ ಯಾಕೊಡೋ ಒಂದು ಕಡೆ ಹಳಿದಾಗ ನಿಂತಿರುವ ಜಂಗ್ ಗಟ್ಟಿರುವಂಥ ಟ್ರೈನ್ಗಳು ಸಮೇತ ನಿಂತಿರ್ತಾವೆ. ಹಾಗಾಗಿ ಇಲ್ಲಿ ಏನಾಗಿರ್ತದಂದ್ರೆ ಎಡಿಸನ್ ಏನು ಮಾಡ್ತಾರಂದ್ರೆ ಅಂತ ಹಳೆಯ ಟ್ರೈನ್ಗಳ ಡಬ್ಬಿ ಇರ್ತಾವೆ ನೋಡ್ರಿ, ಆ ಡಬ್ಬಿಯೊಳಗೆ ಅವ್ರು ಏನು ಮಾಡ್ತಾರಂದ್ರೆ ಪ್ರಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತ. ಅಲ್ಲಿಯೇ ಎಲ್ಲ ಪ್ರಯೋಗಗಳು ನಡೀತಾ ಇರ್ತಾವೆ, ಒಂದಾದ್ಮೇಲೆ ಒಂದು ಸಲ ಏನಾಗಿರ್ತದಂದ್ರೆ ಒಂದಿಷ್ಟು ರಂಜಕದ ತುಕಡಿ ಬಿದ್ದು ಆ ರಂಜಕ ಕೆಳಗೆ ಬಿದ್ದು ಇಡೀ ಡಬ್ಬಿ ಬ್ಲಾಸ್ಟ್ ಆಗಿರ್ತದಂತ. ಅಷ್ಟೊಂದು ಭಯಂಕರವಾಗಿ ಅದು ಇಡೀ ಬ್ಲಾಸ್ಟ್ ಆಗಿರ್ತದಂತ. ಆ ಬ್ಲಾಸ್ಟ್ ಆಗಿರುವಂಥ ಸಂದರ್ಭಕ್ಕೆ ತನಗೆ ತಾನು ಹೊರಗೆ ಬಂದ್ಬಿಡ್ತಾರೆ. ಆ ಹೊರಗೆ ಬಂದ ಮೇಲೆ ಏನಾಗ್ತದಂದ್ರೆ ಅಲ್ಲೊಬ್ಬ ಕೆಲಸಗಾರ ಏನು ಮಾಡ್ತಾನಂದ್ರೆ ಅಲ್ಲಿರುವಂಥ ರೈಲ್ವೆ ಡಿಪಾರ್ಟ್ಮೆಂಟಿನ ಒಬ್ಬ ಕೆಲಸಗಾರ ಭಯಂಕರ ಸಿಟ್ಟು ಬಂದು, ನಾವು ಸುಮ್ಮನೆ ಜಸ್ಟ್ ಕುಂತು ಏನೋ ಒಂದು ಸ್ಟಡಿ ಮಾಡ್ಲತ್ತನಂತೇಳಿ ನಾವು ಅವನಿಗೆ ಕೊಟ್ರೆ ಇಡೀ ಬೆಂಕಿನೇ ಹತ್ತು ಬಿಡ್ತು ಅಂತೇಳಿ ಅಂತ ಭಾಳ ಜೋರಾಗಿ ಹೊಡಿತಾನಂತ ಕಿವಿ ಮೇಲೆ. ಒಂದು ಮಾತು ಹೇಳ್ತಾರೆ, ಅವನು ಒಂದು ಕಿವಿನೇ ಕೇಳಿಸೋದಿಲ್ಲ ಅಂತ, ಯಾರ್ದು ಎಡಿಸನ್ ಅಂತ. ಅಷ್ಟೊಂದು ಪೆಟ್ಟು ತಿಂದಿರ್ತಾನೆ. ಭಾಳ ಮಕ್ಕಳು ನೋಡ್ರಿ ನೀವು, ಅವು ಒಂದು ಜಾಗಕ್ಕೆ ಕುಂತಿಲ್ಲ ಅಂದ್ರೆ ಅದ್ರೊಟ್ಟು ಪೆಟ್ಟು ಯಾರೂ ತಿನ್ಬೋದಿಲ್ಲ, ಅವು ಸುಮ್ಮ ಕೂಡಲ್ಲ, ಇವ್ರ ತಾಯಿ ತಂದಿಗೆ ತಾಳ್ಮೆ ಆಗೋದಿಲ್ಲ. ಆ ರೀತಿ ಇಲ್ಲಿ ಏನಾಗಿರ್ತದಂದ್ರೆ ಹೊಡೆದು ಒಂದು ಕಿವಿನೇ ಹೋಗಿರ್ತದಂತ, ಒಂದು ಕಿವಿ ಕೇಳಿಸೋದಿಲ್ಲ, ಸಂಪೂರ್ಣವಾಗಿ ಕಿವಿಡಾಗ್ಬಿಡ್ತದೆ. ಆ ನಂತರ ಮತ್ತು ಸಮೇತ ಪ್ರಯೋಗಾಲಯಕ್ಕೆ ಬೇರೆ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಮತ್ತೆ ಪ್ರತಿದಿನಾನು ಒಂದಲ್ಲ ಒಂದು ಹಳೆ ಡಬ್ಬಿಗಳಿಗೆ ಹೋಗಿ ಅಲ್ಲಿ ಕುಂತು ಪ್ರಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸಲ ಏನಾಗಿರ್ತದಂದ್ರೆ ಆ ರೈಲ್ವೆ ಅಧಿಕಾರಿ ಒಬ್ಬನ ಮಗು ಆಟ ಆಡ್ತಾ ಬರ್ತದೆ. ನಿಮ್ಗೆ ಗೊತ್ತಲ್ಲ ರೈಲ್ವೆದು ಏನು ಡಿಪಾರ್ಟ್ಮೆಂಟ್ ಇರ್ತದೆ ನೋಡ್ರಿ, ಅದ್ರ ಸಮೀಪನೇ ಅವ್ರ ಕ್ವಾರ್ಟರ್ಸ್ ಇದ್ದಿರ್ತಾವೆ. ಈಗ ನೀವು ನೋಡ್ಬೋದು ಅವ್ರದ್ದೇನು ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ತದೆ, ಅದ್ರ ಸಮೀಪನೇ ಅವ್ರದ್ದೆಲ್ಲ ಈಗ ನಮ್ದು ಪೊಲೀಸ್ ಕ್ವಾರ್ಟರ್ಸ್ ಯಾವ ರೀತಿ ಇರ್ತಾವಲ್ಲ ಅವ್ರದ್ದು ಕ್ವಾರ್ಟರ್ಸ್ ಇದ್ದಿರ್ತಾವೆ. ಹಾಗಾಗ ಮಗು ಆಡ್ತಾ ಏನು ಮಾಡ್ತದಂದ್ರೆ ಆ ಹಳಿ ಹತ್ತಿರ ಬಂದಿರ್ತದಂತ. ಆ ಹಳಿ ಹತ್ತಿರ ಬಂದಾಗ ಅವಾಗ ರೈಲ್ವೆ ಚಾಲು ಆಗಿರ್ತದೆ, ಒಂದು ಟ್ರೈನ್ ಚಾಲು ಆಗಿರ್ತದೆ. ಇದನ್ನು ನೋಡಿರುವಂಥ ಎಡಿಸನ್ ತನ್ನ ಪ್ರಾಣದ ಹಂಗನ್ನು ತೊರೆದು ಅಂದ್ರೆ ಏನು ಭಯ ಭೀತಿ ಇಲ್ಲದೇ ಆ ಮಗುವಿನ ರಕ್ಷಣೆಯನ್ನು ರೈಲ್ವೆ ಹಳಿ ಕೆಳಗೆ ಹೋಗಿ ಆ ಮಗುವನ್ನು ಎಳ್ಕೊಂಡು ಬಂದು ಅದನ್ನು ರಕ್ಷಣೆ ಮಾಡ್ತಾರಂತ. ಇದನ್ನು ಕಂಡಿರುವಂಥ ರೈಲ್ವೆ ಇಲಾಖೆಯವರು ಪುನಃ ಅವ್ರನ್ನ ಯಾವತ್ತೂ ಸಮೇತ ಡಿಸ್ಟರ್ಬ್ ಮಾಡೋದಿಲ್ಲ ಅಂತಂದ್ರೆ ಆ ಮಗುವಿಗೆ ಉಳಿಸ ನಿಂಥದ್ದೊಂದು ಮಾನವೀಯತೆ ನೋಡ್ರಿ ಇಲ್ಲಿ ಅದನ್ನು ಸಮೇತ ಅರ್ಥ ಮಾಡ್ಕೊಳ್ಬೋದು. ಬಹಳ ಸಲ ಹೇಳೋದು ಏನು ಅಂದ್ರೆ ವಿಜ್ಞಾನಿಗಳಿಗೆ ಏನು ಸಮಾಜದ ಬಗ್ಗೆ ಪ್ರಜ್ಞೆ ಇರೋದಿಲ್ಲ ಅಥವಾ ಸಾಮಾಜಿಕವಾದ ಯಾವುದೇ ಯೋಚನೆಗಳಿರೋದಿಲ್ಲ. ಇಂಥ ವಿಜ್ಞಾನಿಗಳು ಇದ್ದಾರೆ, ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಬೆಳಗಾಗ್ಯದ ಕತ್ಲಾಗ್ಯದ ಏನಾಗ್ಯದ ಅಂತ ಗೊತ್ತಾಗ್ಲಾರ್ದಷ್ಟು ಒಳಗೆ ತಲ್ಲೀನರಾಗಿ ಅವರು ಕೆಲಸ ಮಾಡಿರುವಂಥ ವಿಜ್ಞಾನಿಗಳು ಇದ್ದಾರೆ. ಆದರೆ ಇಲ್ಲ, ಎಡಿಸನು ಆ ಮಗುವಿನ ಪ್ರಾಣ ರಕ್ಷಣೆ ಮಾಡಿದ ಮೇಲೆ ಅಲ್ಲಿರುವಂಥ ಎಲ್ಲ ಡಿಪಾರ್ಟ್ಮೆಂಟ್ ಅವರಿಗೆ ಅವಕಾಶ ಕೊಡ್ತದಂತ ಪ್ರಯೋಗಾಲಯ ಮಾಡುವುದಕ್ಕೆ. ಆ ನಂತರ ಬೆಳೀತಾ ಬಹಳಷ್ಟು ಸಂಶೋಧನೆಗಳು ಮಾಡ್ತಾರೆ. ಗ್ರಾಮ್ ಫೋನನ್ನು ಸಮೇತ ಮಾಡ್ತಾರೆ. ಇವತ್ತು ವಿದ್ಯುತ್ ಬಲ್ಪಿನ ಸೋಲು ಮತ್ತು ಗೆಲುವಿಗೆ ಉದಾಹರಣೆಗಳು ಕೊಡುವಾಗ ಎಡಿಸನನ್ನು ನಾವು ಉದಾಹರಣೆ ತಗೋತೀವಿ. ಎಲ್ಲೂ ನೋಡ್ರಿ ಬೇಕಾದ್ರೆ ಹೇಳ್ತಾರೆ 9,999 ಸಲ ಎಡಿಸನ್ ಸೋತಿರುವಂಥದ್ದು. ಅಷ್ಟು ಸಲ ಸೋಲ್ತಾರಂತ. ಅಷ್ಟು ಸಲ ಸೋತ ಮೇಲೂ ಸಮೇತ ಅವರು ಮತ್ತೆ ಗೆಲುವನ್ನು ಸಾಧಿಸ್ತಾರೆ. ಆದರೆ ಇಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು. ಒಂದು ಸಲ ಏನಾಗ್ತದ, 9,999 ಸಲ ಸೋತ ಮೇಲೆ ಒಂದು ಸಲ ಬಲ್ಬ್ ಸಕ್ಸಸ್ ಆಗಿಬಿಡ್ತದೆ. ಆಯಿತು, ಅದು ನಿರ್ಮಾಣ ಆಗಿರ್ತದೆ. ನಿರ್ಮಾಣ ಆದಮೇಲೆ ಎಡಿಸನ್ ಏನು ಮಾಡ್ತಾರಂದ್ರೆ ಅದು ಒಂದು ಬಲ್ಬನ್ನು ಕೊಟ್ಟು ಕೈದೊಳಗೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಕೊಡ್ತಾರಂತ. ಹೋಗಿ ಮೇಲೆ ಈಗ ಬೇರೆ ಒಂದು ಮಹಡಿಯೊಳಗೆ ಅದು ಎಲ್ಲ ಮಾಡಿರ್ತದೆ ರೆಡಿ, ಅಲ್ಲಿ ಹೋಗಿ ಹಚ್ಚಿ ಬಾ ಅಂಥೇಳಿ. ಆಯ್ತು ಅಂತೇಳಿ ಆ ಹುಡುಗ ಏನು ಮಾಡ್ತಾನಂದ್ರೆ ಹಚ್ಚೋದಕ್ಕೆ ಹೋಗ್ತಾನೆ. ಅದು ಹಚ್ಚುವಾಗ ಕೈ ನಡಿಗೆ, ನಿಮ್ಗೆ ಗೊತ್ತಿರಲಿ ಅದು ಎಲ್ಲ ಫುಲ್ ಎಲ್ಲ ಗ್ಲಾಸ್ ಇದ್ದಿರ್ತದಲ್ಲ, ಕೈ ಚಾರ್ತಾವೆ. ಹಿಂದಕ್ಕಿಂದೆಲ್ಲ ಬಲ್ಪ್ಗಳು ನೋಡ್ರಿ, ನಾವೆಲ್ಲ ಸಣ್ಣೋಗಿದ್ದಾಗಿದ್ದು ರೌಂಡ್ ಸೇಪ್ನಾಗ ಈಗ ಕಾಣಿಸ್ತಾ ಇಲ್ಲ. ಈಗೆಲ್ಲ ಹಳ್ಳಿ ಊರಾಗ ಸಿಗ್ತಾವೆ, ಈಗ ಸಿಟಿ ಒಳಗೆ ಅಂತ ಬಲ್ಪ್ ಸಿಗೋದಿಲ್ಲ. ಹಾಗಾಗಿ ಅದು ಏನಾಗಿರ್ತದಂದ್ರೆ ಅವ್ನು ಹಚ್ಚೋದಕ್ಕೆ ಹೋಗಿ ಕೈ ಜಾರಿ ಅದು ಕೆಳಗೆ ಬಿದ್ದುಬಿಡ್ತದೆ. ಆ ಕೆಳಗೆ ಬಿದ್ದ ಮೇಲೆ ಅಲ್ಲಿರುವಂಥ ಎಲ್ಲ 25-30 ಜನ ಕೆಲಸಗಾರ ಇರ್ತಾರಲ್ಲ ಅವ್ನಿಗೆ ಬೈಲಕ್ಕೆ ಸ್ಟಾರ್ಟ್ ಮಾಡ್ತಾರಂತ. ಅಂದ್ರೆ ನಿಂಗೆ ಎಷ್ಟು ಜವಾಬ್ದಾರಿನೇ ಇಲ್ಲ, ಒಂದು ಮಾಡೋದಕ್ಕೆ ನಾವು ವರ್ಷಾನುಗಟ್ಲಿ ಪ್ರಯತ್ನ ಮಾಡೀವಿ, ಇಷ್ಟೆಲ್ಲ ಮಾಡಿದ ಮೇಲೆ ಇನ್ನು ಯಶಸ್ವಿನೇ ಆಗ್ಯದ, ಅದು ಒಯ್ದು ಹಚ್ಚೋದಕ್ಕೂ ನಿನಗೆ ಆಗಿಲ್ಲ ಅಂತೇಳಿ ಎಲ್ಲರೂ ಬೈಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಎಡಿಸನ್ ಮಾತ್ರ ಒಂದು ಮಾತಾಡೋದಿಲ್ಲ ಅಂತ.
ಒಂದು ಮಾತಾಡೋದಿಲ್ಲ, ಶಾಂತಿಲಿಂದ ಹಾಗೆ ಕೂಡ್ತಾರೆ. ಮತ್ತೆ ಬಲ್ಬ್ ತಯಾರು ಮಾಡೋ ಪ್ರೊಸೆಸ್ನಲ್ಲಿ ಕೂಡ್ತಾರಂತ ಎಲ್ಲರೂ. ಮತ್ತೆ ಅದು ಎಷ್ಟೋ ದಿನಗಳ ನಂತರ ಮತ್ತೆ ಬಲ್ಬ್ ತಯಾರಾಗಿರ್ತದೆ. ಈಗ ಹಚ್ಚೋದಕ್ಕೆ ಎಲ್ಲರ ಮೈಂಡಿನೊಳಗೆ ಏನು ಬರ್ತದೆ ಅಂದ್ರೆ ನನಗೆ ಕೊಡ್ತಾರೆ, ನೀನು ಕೊಡ್ತಾರಂತ ಎಲ್ಲರೂ ತಯಾರಾಗಿರ್ತಾರಂತ. ಅದು ಒಯ್ದು ಹಚ್ಚೋದು ಅದು ಒಂದು ಇತಿಹಾಸ. ಮೊದಲ ಸಲ ಚಂದ್ರಲೋಕಕ್ಕೆ ಯಾವ ರೀತಿ ಕಾಲಿಟ್ರೆ ಹಂಗೆ ಇತಿಹಾಸ ಅದ ನೋಡ್ರಿ, ಆ ರೀತಿ ಬಲ್ಬ್ ಹಚ್ಚೋದು ಒಂದು ಇತಿಹಾಸ ಇತ್ತು. ಹಾಗಾಗಿ ಈಗ ನನಗೆ ಕೊಡ್ತಾರೆ, ನೀನು ಕೊಡ್ತಾರಂತ ಎಲ್ಲರೂ ಕಾಯ್ಕೊಂಡು ಕುಂತಿರಂತ. ಆದ್ರೆ ಎಡಿಸನ್ಗಿರುವಂಥ ಒಂದು ಮಾನಸಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದ್ರೆ, ಯಾವ ಹುಡುಗನಿಂದ ಬಲ್ಬ್ ಬಿದ್ದು ಒಡೆದು ಹೋಗಿತ್ತು ನೋಡ್ರಿ, ಅದೇ ಹುಡುಗಗೆ ಮತ್ತೆ ಬಲ್ಬ್ ಕೊಡ್ತಾರಂತ, ಹೋಗಿ ಈ ಸಲ ಹಚ್ಚಬಾ ಅಂತ. ಅವಾಗ ಆ ಹುಡುಗ ತನ್ನಗಿರುವಂತಹ ನಂಬಿಕೆ ಅಂದ್ರೆ ಎಡಿಸನ್ ನನ್ನ ಮೇಲೆ ಇರುವಂಥ ವಿಶ್ವಾಸ ಎಷ್ಟದ ಅಂತೇಳಿ ಅಂದ್ಕೊಂಡು ಬಲ್ಬ್ ಹಚ್ಚಿ ಬರ್ತಾನಂತದು ಯಶಸ್ವಿ ಆಗಿರ್ತದೆ. ಯಶಸ್ವಿ ಆದಮೇಲೆ ಪ್ರತಿಯೊಬ್ಬರು ಒಂದೆಲ್ಲ ಮಾತು ಕೇಳ್ತಾರಂತ. ಅವು ಹೋದ್ಸಲ ಒಂದು ವರ್ಷಾನ್ಗಟ್ಲಿ ಮಾಡಿದ್ದೆಲ್ಲ ಅವ್ನು ಹಾಳು ಮಾಡಿದನು. ಮತ್ತೆ ಪುನಃ ಯಾಕೆ ಅವನಿಗೆ ಹಚ್ಚೋದಕ್ಕೆ ಕೊಟ್ಟಿರಿ ಅಂದ್ರೆ, ಎಡಿಸನ್ ಹೇಳ್ತಾರಂತ ಬಲ್ಬ್ ಬೀಳೋದಕ್ಕೆ ಒಂದು ಸೆಕೆಂಡೇ ಹತ್ತಿರಬೇಕು, ಒಂದು ಸೆಕೆಂಡ್ದೊಳಗೆ ಬಿದ್ದಿರಬೇಕು, ಕೆಳಗೆ ಬಿದ್ದಿರ್ಬೇಕು, ಹಾಳಾಗಿರ್ಬೇಕು. ಹೌದು, ಪುನಃ ಪ್ರಯತ್ನ ಮಾಡೋದಕ್ಕೆ ನಮಗೆ 6 ತಿಂಗಳು ಹತ್ತಿರಬೇಕು. ಆದ್ರೆ ಒಂದು ಆತ್ಮವಿಶ್ವಾಸ ಒಂದ್ಸಲ ಬಿತ್ತಲ್ಲ, ಅದು ಎಬ್ಬಿಸೋದು ನನಗೆ ಬಹಳ ಅಗತ್ಯ ಇತ್ತು. ಹಾಗಾಗಿ ಅವನ ಆತ್ಮವಿಶ್ವಾಸ ಎಬ್ಬಿಸೋದಿತ್ತು. ನನಗೆ ಬಲ್ಬ್ಗಿಂತನೂ ಅವನ ಆತ್ಮವಿಶ್ವಾಸ ಬೇಕಾಗಿತ್ತು, ಅದಕ್ಕೆ ಅವನಿಗೆ ಕೊಟ್ಟಿನಿ ಅಂತ. ಅಂದ್ರೆ ಇಲ್ಲಿರುವಂಥದ್ದು ಒಂದು ಮಾತು ನಾವು ಯೋಚನೆ ಮಾಡಬೇಕು. ತನ್ನ ಸುತ್ತ ಇರುವಂಥವ್ರು ಅಥವಾ ತನ್ನ ಕೈಯೊಳಗೆ ಕೆಲಸ ಮಾಡುವಂಥವರ ಮಾನಸಿಕ ಯೋಚನೆಗಳು ಅಥವಾ ಮಾನಸಿಕ ಬಲವನ್ನು ತುಂಬೋದು, ಅವ್ರ ಹತ್ರ ಆತ್ಮವಿಶ್ವಾಸ ತುಂಬೋದು ಸಮೇತ ಎಷ್ಟು ಮುಖ್ಯ ಇದೆ ಅನ್ನುವಂಥದ್ದು ಜಗತ್ತಿಗೆ ತೋರಿಸ್ಕೊಟ್ಟಿರುವಂಥ ವ್ಯಕ್ತಿ. ಬಹುಶಃ ನಾವೇನಾದರೂ ಆ ಜಾಗಕ್ಕೆ ಇರ್ತೀವಿ ಅಂತ ತಿಳ್ಕೊಂಡು ಈ ಕೆಲಸದಿಂದ ತೆಗೆದು ಹಾಕಿಬಿಡ್ತೀವಿ. ಇಷ್ಟು 6 ತಿಂಗಳು ವರ್ಷ ಎಲ್ಲ ಮಾಡಿದ್ದೆಲ್ಲ ಹಾಳು ಮಾಡೋನು ಕೆಳಗೆ ಬಿದ್ದು ಈಗ ನೋಡ್ರಿ, ಅದು ಎಷ್ಟೋ ಮನೆಯೊಳಗೆ ಹಾಲು ಉಕ್ಕಿದ್ರೆ ಜಗಳ ಆಗಿರ್ತಾವೆ ಅಡಿಗೆ ಮನೆಯೊಳಗೆ. ಈಗ ಹಾಲು ಉಕ್ಕೋದು ಅದೊಂದು ದೊಡ್ಡ ಸಮಸ್ಯೆ ನಮಗೆ ಮಹಿಳೆಯರಿಗೆ. ಯಾಕಂದ್ರೆ ನೋಡ್ರಿಗೇನೆ ಮ್ಯಾಲೆ ಬಂದಿರ್ತಾವೆ, ಗೊತ್ತೇ ಆಗೋದಿಲ್ಲ. ಭಾಳ ಸಲ ಎಲ್ಲಕ್ಕ ದೊಡ್ಡ ಸಮಸ್ಯೆ ಯಾವುದು ಹಾಲು. ಆ ಹಾಲು ಉಕ್ಕೋದ್ರಾಗೆ ಅದೆಷ್ಟೋ ಜನ ಅತ್ತೆ ಸೊಸೆ ಜಗಳ ಆಡಿರ್ತಿರ್ತಾರೆ. ಅದ್ರದು ಒಂದೊಂದು ಸಲ ನೋಡ್ಲಾರ್ದಂಗೆ ಆಗಿರ್ತದೆ, ಅದ್ರ ಗೊತ್ತಾಗೋದಿಲ್ಲ. ಭಾಳ ಸಲ ಅಷ್ಟೊಂದು ಜಾಗೃತಾವಸ್ಥೆಯಲ್ಲಿ ಇದ್ದಿರಬೇಕು ಅನ್ನೋದಕ್ಕೆ ಅದು ಒಂದು ಕಾನ್ಸೆಪ್ಟ್. ಹಾಗಾಗಿ ಇಲ್ಲಿ ಆ ವ್ಯಕ್ತಿಯನ್ನೇ ಪುನಃ ಮತ್ತೆ ಕೆಲಸಕ್ಕೆ ಕೊಟ್ಟಿರ್ತಾರೆ ನೋಡ್ರಿ, ಅದು ಎಡಿಸನ್ ಅನ್ನ ಮಾನವೀಯತೆಗೆ ಬಹಳ ದೊಡ್ಡ ಉದಾಹರಣೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಮತ್ತೆ ಒಂದ್ಸಲ ಏನಾಗಿರ್ತದೆ ಅಂದ್ರೆ, ಟಿ ವಿ ಚಾನಲ್ದವರು ಎಲ್ಲ ಪತ್ರಿಕೆಯವರೆಲ್ಲ ಬಂದಿರ್ತಾರಂತ ಎಡಿಸನ್ ಅವರಿಗೆ ಸಂದರ್ಶನ ಮಾಡೋದಕ್ಕೆ. ಬಂದಾಗ ಅವರೆಲ್ಲ ಕೇಳ್ತಾರಂತೆ ಎಡಿಸನ್ ಅವ್ರಿಗೆ, ಏನು ಅಂದ್ರೆ, ನೀವು ನೋಡ್ರಿ 9,999 ಸಲ ಸೋತ್ರಿ, ಮತ್ತು ಇಷ್ಟೊಂದು ನಿಮ್ಮ ಹತ್ರ ತಾಳ್ಮೆ ಹೆಂಗೆ ತೊಗೊಂಡ್ರಿ, ಇದ್ರ ಬಗ್ಗೆ ಒಂದು ಸೀಕ್ರೆಟ್ ಏನಾದರೂ ಇದ್ರೆ ಹೇಳ್ರಿ, ನಾವೆಲ್ಲರಿಗೆ ಪ್ರಚಾರ ಮಾಡಬೇಕು ಅಂದಾಗ ಎಡಿಸನ್ ಕೇಳ್ತಾರಂತ, ನಿಮಗೆ ಯಾರು ಹೇಳಿದ್ರು ನಾನು ಸೋತೀನಿ ಅಂಥೇಳಿ. ಅವಾಗ ಅವರೆಲ್ಲ ಕೇಳ್ತಾರಂತ, ಮತ್ತು ಸೋತಿಲ್ಲ ಅಂದ್ರೆ ಏನು ಮಾಡಿದ್ರಿ? ನನಗೆ ಇಷ್ಟು ಗೊತ್ತಾಗ್ಯದ, 9,999 ಪ್ರಕಾರಗಳಲ್ಲಿ ಮಾಡಿದ್ರೂ ಸಮೇತ ಬಲ್ಬ್ ತಯಾರಾಗೋದಿಲ್ಲ. ಬಲ್ಬ್ ತಯಾರಾಗೋದಕ್ಕೆ ಈ ಪ್ರಕಾರ ಬೇಕಂತ ಗುರ್ತಿಸ್ಕೊಳ್ಳೋಕೆ ಟೈಮ್ ಹತ್ತದ ಹೊರತಾಗಿ ನಾನು ಸೋತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಬಹಳ ಸಲ ಸೋಲು ಗೆಲುವಿಗೆ ಭಾಳ ಉದಾಹರಣೆಗಳು ಕೊಟ್ಟಿರ್ತೀವಿ. ನಿಜವಾಗ್ಲೂ ನೋಡ್ರಿ, ಬೇಕಾದ್ರೆ 1 ಸಲ 2 ಸಲ 3 ಸಲ ಇಲ್ಲಿ CET TET ದೊಳಗೆಲ್ಲ ಪ್ರಯತ್ನ ಮಾಡಿರ್ತಾರೆ. 3ನೇ ಸಲ ಯಾರಾದರೂ ಫೇಲ್ಯೂರ್ ಆದ್ರೂ 4ನೇ ಸಲ ಅವ್ರ ಪ್ರಯತ್ನನೇ ಮಾಡೋದು ಬಿಟ್ಟು ಬಿಡ್ತಾರೆ. ಹಾಗಾಗಿ ಎಡಿಸನ್ ನಮಗೆ ಬಹಳ ದೊಡ್ಡ ಉದಾಹರಣೆ ಸೋಲು ಗೆಲುವಿನ ಪಾಠಕ್ಕೆ. ಜೊತೆಗೆ ಅವರನ್ನ ವಿದ್ಯುತ್ ಬಲ್ಬ್ ಅನ್ನ ಕಂಡು ಹಿಡಿದಿರು ಅನ್ನುವಂಥ ಮಾತನ್ನು ಸಮೇತ ಹೇಳ್ತಾರೆ. ವಿದ್ಯುತ್ ಬಲ್ಬ್ ಅನ್ನ ಕಂಡು ಹಿಡಿಯುವುದರ ಜೊತೆಗೆ ಅವ್ರು ಮಾಡಿರುವಂಥದ್ದು ಒಂದು ಅದ್ಭುತ ಯಾವುದು ಅಂದ್ರೆ, ಅದನ್ನ ಬಳಸೋದಕ್ಕೆ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಇವತ್ತಿಗೂ ಅದೆಷ್ಟೋ ಸಂಶೋಧನೆಗಳಿವೆ, ಕೇವಲ ಪ್ರಯೋಗಾಲಯಕ್ಕೆ ಮಾತ್ರ ಸೀಮಿತಿವೆ. ಅವು ನಮ್ದು ಡೈಲಿ ಜೀವನದೊಳಗೆ ಬರೋದೇ ಇಲ್ಲ. ದೈನಂದಿನ ಬದುಕಿನಲ್ಲಿ ಅದೆಷ್ಟೋ ಸಂಶೋಧನೆಗಳಿವೆ, ಅವು ಬರೋದೇ ಇಲ್ಲ. ಆದರೂ ಪ್ರಯೋಗಾಲಯದಲ್ಲಿ ಅವಕ್ಕೊಂದಿಷ್ಟು ಹೆಸರು ಕೊಟ್ಟರೆ ಅವು ಅಲ್ಲೇ ಇವೆ ಮೂಲೆ. ಆದರೆ ಇಲ್ಲಿ ಎಡಿಸನ್ ಮಾಡಿರುವಂಥದ್ದು ಹೊಸದು ಯಾವುದು ಅಂದ್ರೆ, ಅದನ್ನು ವ್ಯಾಪಾರೀಕರಣ ಮಾಡುವಲ್ಲಿ ಎತ್ತಿದ ಕೈ ಎಡಿಸನ್. ಅದಕ್ಕೆ ಬಿಸ್ನೆಸ್ ಮ್ಯಾನ್ ಆಗು ಅಂತೇಳಿ ನಾನಂತೂ ಅಂತೀನಿ. ಅಂದ್ರೆ ಬಲ್ಬನ್ನು ಯಾವ ರೀತಿ ಬಳಸಬೇಕು, ಅದನ್ನು ಯಾವ ರೀತಿ ಮುಟ್ಟಿಸ್ಬೇಕು, ಅದನ್ನು ಯಾವ ರೀತಿ ಬಳಸಬೇಕು, ಎಷ್ಟು ಬಳಸಬೇಕು, ಯಾವಾಗ ಬಳಸಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ನೀಡ್ತಾ ಭಾಳಷ್ಟು ತರಬೇತಿಗಳನ್ನು ಸಮೇತ ನೀಡಿ ಅದನ್ನು ಫೇಮಸ್ ಮಾಡುವಲ್ಲಿ ಅವ್ರು ಭಾಳ ಎತ್ತಿದ ಕೈ. ಆಮೇಲೆ ಮತ್ತೆ ಹೇಳ್ತಾರೆ, ಗ್ರಾಮಫೋನನ್ನು ಸಮೇತ ಅವರು ಕಂಡು ಹಿಡಿದ್ರು. ವಿದ್ಯುತ್ ದೀಪ ಅಂತೂ ಅವ್ರು ಮಾಡಿದ್ರು. ಜೊತೆಗೆ ಕೈನಟೋಸ್ಕೋಪ್ ಅನ್ನುವಂಥ ಒಂದು ಕೈನಟೋಸ್ಕೋಪ್ ಅದನ್ನು ಸಮೇತ ವ್ಯಾಪಾರೀಕರಣ ಮಾಡುವಲ್ಲಿ ಅವ್ರು ಎತ್ತಿದ ಕೈ. ಜೊತೆಗೆ ಕಬ್ಬಿಣದ ಅದಿರು ಇರ್ತದೆ ನೋಡ್ರಿ, ಆ ಕಬ್ಬಿಣದ ಅದಿರನ್ನು ಬೇರ್ಪಡಿಸುವುದು ಯಾವ ರೀತಿ ಅನ್ನುವಂಥದ್ದು ಸಮೇತ ಇಂಥದ್ದೆಲ್ಲವನ್ನ ವ್ಯಾಪಾರೀಕರಣ ಮಾಡಿದ್ರು ಅವರು. ಅಂದ್ರೆ ಸಾಮಾನ್ಯರ ಜೀವನದೊಳಗೆ, ಸಾಮಾನ್ಯರ ಬದುಕಿನೊಳಗೆ ಅದನ್ನು ಬಳಸಿಕೊಳ್ಳುವಂಥ ವಿಧಾನವನ್ನು ಸರಳೀಕೃತ ಮಾಡಿದವರು. ಇಲ್ಲಿ ಏನಾಯಿತು ಅಂದ್ರೆ, ವ್ಯಾಪಾರದ ದೃಷ್ಟಿಕೋನ ಬೆಳೆದು ಇವತ್ತು ನಿಮಗೆ ಹೇಳ್ತೀನಿ, ಅವ್ರ ಮನೆತನಕ್ಕೆ ಅದು ಎಷ್ಟು ಕೋಟಿ ಹೋಗಿರ್ತದೆ ಒಂದೊಂದು ದಿನಕ್ಕಂದ್ರೆ ಲೆಕ್ಕ ಇಲ್ಲ.
ಅಷ್ಟೊಂದು ಬೆಳೆದಿರ್ತದೆ. ಆದ್ರೆ ಬೇರೆ ವಿಜ್ಞಾನಿಗಳಿಗೆ ಇವ್ರಿಗೆ ವ್ಯತ್ಯಾಸನೂ, ಬೇರೆ ವಿಜ್ಞಾನಿಗಳು ಮಾಡಿರುವಂಥದ್ದು ಏನು ಅಂದ್ರೆ ಅವ್ರು ಕಂಡು ಹಿಡಿಯೋದರಲ್ಲೇ ಅವ್ರ ಟೈಮ್ ಮುಗಿದೋಯ್ತು. ಆಮೇಲೆ ಅದು ವ್ಯಾಪಾರೀಕರಣ ಮಾಡಬೇಕು ಅಥವಾ ಅದನ್ನು ಜಗತ್ತಿಗೆ ಬಳಸೋಂಗೆ ಮಾಡಬೇಕು, ಅದು ಮುಂದಿದ್ದವರೆಲ್ಲ ಬಳಸ್ತಾ ಬಂದರು. ಆದ್ರೆ ಇರುವಾಗಲೇ, ಬದುಕಿರುವಾಗಲೇ ಅದನ್ನು ಒಂದು ವ್ಯಾಪಾರದ ದೃಷ್ಟಿಕೋನದಿಂದ ನೋಡಿ ಅದರ ಮುಂದಿನ ಭವಿಷ್ಯ ಇದು ಏನಾದರೂ ಹಿಂಗೆ ಬೆಳೆದ್ರೆ ಇದು ಏನು ಮಾಡ್ಬೋದು, ಈ ಜಗತ್ತಿಗೆ ರಾತ್ರಿ ಸಮೇತ ಬೆಳಕು ಕೊಡ್ಬೋದು ಅನ್ನುವಂಥ ಕಾನ್ಸೆಪ್ಟ್ ಏನದ ನೋಡ್ರಿ, ಅದು ಎಷ್ಟು ದೊಡ್ಡ ಕಾನ್ಸೆಪ್ಟ್ ಅದು, ಯೋಚನೆ ಮಾಡ್ರಿ. ಹಾಗಾಗಿ ನನಗೆ ಒಂದೊಂದು ಸಲ ಅನಿಸ್ಬಿಡ್ತದ. ಅದಕ್ಕೆ ನೋಡ್ರಿ ಶರಣರು, ಸಂತರು, ಮಹಾತ್ಮರು, ವಿಜ್ಞಾನಿಗಳೆಲ್ಲ ಅವರು ಶರೀರ 100 ವರ್ಷ 50 ವರ್ಷ 60 ವರ್ಷ ಬದುಕಿರ್ಬೋದು, ಆದ್ರೆ ಅವ್ರ ಆತ್ಮ, ಅವ್ರ ಯೋಚನೆ ಅದ ನೋಡ್ರಿ 1000 ವರ್ಷ ಮುಂದಿದ್ದದ, 1000 ವರ್ಷದ ಮುಂದಿಂದದ. ಇವತ್ತು ಯಾವುದೇ ಒಂದು ಧರ್ಮಗ್ರಂಥ ತೆಗೀರಿ ನೀವು, ಅದನ್ನು ನೋಡ್ರಿ, ಬೇಕಾದ್ರೆ ಓದ್ರಿ ನೀವು, ಓದ್ರೆ ಅದ್ರಲ್ಲಿ ಆನ್ಸರ್ ಏನಿರ್ತಾವ ಅಂದ್ರೆ ಇನ್ನೂ ಒಂದು 1000 ವರ್ಷದ ಆಚೆಗೂ ಏನಾದರೂ ಸಮಸ್ಯೆ ಬಂದರೂ ಅದರಲ್ಲಿ ಪರಿಹಾರಗಳು ಕೊಟ್ಟಿರ್ತಾರೆ. ಅದಕ್ಕೆ ಅವರು ಗ್ರೇಟ್ ಆದರು. ಎಡಿಸನ್ ಮಾಡಿದ್ದು ಅದೇ, ಬರೀ ಕಂಡು ಹಿಡ್ದಿಲ್ಲ, ಅದನ್ನು ಮತ್ತೆ ಪೇಟೆಂಟ್ ಮಾಡಿ, ಅದನ್ನು ವ್ಯಾಪಾರೀಕರಣ ಮಾಡಿ, ಅದನ್ನು ಮಾರಾಟದ ಮಳಿಗೆಗಳನ್ನು ಸಮೇತ ಮಾಡಿ ಅವ್ರ ಜೀವಿತಾವಧಿಯಲ್ಲೇ ಭಾಳಷ್ಟು ಕೋಟ್ಯಾಧೀಶರಾಗಿರುವಂಥ ವಿಜ್ಞಾನಿ ಅಂತ. ಅವರಷ್ಟು ದುಡ್ಡು ಯಾವ ವಿಜ್ಞಾನಿಯೂ ಸಮೇತ ಗಳಿಸಿಲ್ಲ ಅನ್ನುವಂಥ ಮಾತು ಇತಿಹಾಸದಲ್ಲೂ ಸಮೇತ ದಾಖಲೆ ಇದೆ. ಹಾಗಾಗಿ ನನಗನ್ಸೋದು ಏನು ಅಂದ್ರೆ, ನಾವು ಮಾಡುವುದು ಏನು ಅಂದ್ರೆ ಭಾಳ ಸಲ ಏನು ಮಾಡ್ತೀವಿ, ತ್ಯಾಗದ ಭಾವನೆ ಇರ್ತಾವ ಜೀವನದಲ್ಲಿ, ದುಡ್ಡು ತೊಗೊಂಡು ಏನು ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ದುಡ್ಡು ತೊಗೊಂಡು ಏನು ಮಾಡೋದಕ್ಕೆ ಅನ್ನೋದಕ್ಕಿಂತನೂ ಇದನ್ನು ಬಳಸೋದಕ್ಕೆ ಅವ್ರು ಪ್ರೋತ್ಸಾಹ ಕೊಟ್ರಲ್ಲ, ಅದನ್ನು ಬಹಳ ಗ್ರೇಟ್ ಅನ್ಕೋಬೇಕು. ಜೊತೆಗೆ ಟೆಲಿಗ್ರಾಫನ್ನು ಕುರಿತು ಸಮೇತ ಅವರು ಹೊಸ ಸಂಶೋಧನೆಯನ್ನು ಮಾಡಿದ್ರು. ಆಮೇಲೆ ವಿದ್ಯುತ್ ಕಾಂತೀಯ ಸಂಚಯನ ಅಂಥೇಳಿ ಬಂದಿರ್ತದೆ, ಆ ಸಂಚಯನದಲ್ಲೂ ಸಮೇತ ಅವ್ರು ಕೆಲಸ ಮಾಡಿದ್ರು. ಜೊತೆಗೆ ಅದಿರನ್ನು ಬೇರ್ಪಡಿಸುವುದು, ಅಂದ್ರೆ ಈಗ ಕಬ್ಬಿಣದ ಅದಿರುಗಳು ಅದ್ರ ಜೊತೆಗೆ ಬೇರೆ ಬೇರೆವೆಲ್ಲ ಮಿಕ್ಸ್ ಆದ್ರು, ಆ ಮಿಕ್ಸ್ ಆಗಿದ್ದಕ್ಕೆ ಯಾವ ರೀತಿ ಬೇರ್ಪಡಿಸಬೇಕು, ಯಾವ ರೀತಿಯಿಂದ ಬೇರ್ಪಡಿಸಿದ್ರೆ ಅವು ಭಾಳ ಫಾಸ್ಟಾಗಿ ಬೇರ್ಪಡಿಸ್ತಾವ ಅನ್ನುವಂಥ ಮಾತನ್ನು ಸಮೇತ ಜಗತ್ತಿಗೆ ಕೊಟ್ಟರು. ಹಾಗಾಗಿ ಥಾಮಸ್ ಅಲ್ವಾ ಎಡಿಸನ್ನು ಕೇವಲ ಒಬ್ಬ ವಿದ್ಯಾರ್ಥಿಯನ್ನಾಗಿ ನೋಡೋದಕ್ಕೂ ಸಾಧ್ಯ ಇಲ್ಲ, ಅಥವಾ ಭಾಳ ಜನ ಹೇಳೋದು ಬುದ್ಧಿಮಾಂದ್ಯ ಅಂತೂ 100% ಇರಲಿಲ್ಲ, ಭಾಳ ಚುರುಕು, ಭಾಳ ಕಿಡಿಗೇಡಿ ಅನ್ನುವಂಥ ಮಾತು ಸಮೇತ ಹೇಳ್ತಾರೆ. ಹಾಗಾಗಿ ಭಾಳ ಸಲ ನಾವೇನು ಮಾಡ್ತೀವಿ ಅಂದ್ರೆ, ಇತಿಹಾಸದಲ್ಲೂ ಕೆಲವೊಂದು ಪದಗಳನ್ನು ನಾವೇ ನಿರ್ಮಾಣ ಮಾಡ್ಕೊಂಡಿವಿ, ನಮಗೆ ಹೆಂಗೆ ಅನಿಸ್ತದೆ ಹಾಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ಹಂಗೆ ಅಲ್ವೇ ಅಲ್ವಾ. ಹಾಗಾಗಿ ನಾವು ಏನಾದರೂ ಸರಿಯಾಗಿ ಅರ್ಥ ಮಾಡಿಕೊಂಡ್ರು ಮಾತ್ರ ಸರಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತದೆ, ಸರಿಯಾಗಿ ಕೇಳೋದಕ್ಕೂ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ತಾ, ಜೊತೆಗೆ ಅಕ್ಟೋಬರ್ 18, 1931 ಎಡಿಸನ್ ಅವರ ಕೊನೆ ಆಗ್ತದೆ ಅಂತೇಳಿ ಹೇಳ್ತಾರೆ. ಅವ್ರದ್ದು ದೇಹ ಕೊನೆ ಆಗಿರ್ಬೋದು, ಇವತ್ತಿಗೂ ಸಮೇತ ಅದೇ ಬೆಳಕಿನಲ್ಲಿ ನಾನು ಕುಂತೀನಿ, ಅದೇ ಬೆಳಕಿನಲ್ಲಿ ನೀವು ಕುಂತೀರಿ. ಹಾಗಾಗಿ ಈ ಬೆಳಕಿನೊಂದಿಗೆ ಬೆಳಕಾಗಿ ಆ ಬೆಳಕಿನ ಪ್ರಭೆಯನ್ನು ಮತ್ತೆ ಜಗತ್ತಿಗೆ ಸಾರುವಂಥ ಒಂದಿಷ್ಟು ಯೋಚನೆಗಳನ್ನು ನಾವೆಲ್ಲರೂ ಮಾಡೋಣ ಅಂತೇಳಿ ಹೇಳ್ತಾ, ಇವತ್ತಿನ ವಿಚಾರಕ್ಕೆ ಹಾಗೆ ನಮ್ಮ ಜ್ಯೋತಿರ್ಲಿಂಗ ಸ್ವಾಮಿ ಸರ್ ಅವರು ಸಮೇತ ಬಂದಾರೆ, ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ಪುಂಡೇಶ್ವರ್ ಅಂತ ಯಾರೋ ಹೊಸೊಬ್ರು ಇದ್ದಾರೆ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಸುಮತಿ ಚಂದ್ರಶೇಖರ್ ಅವರು ಬಂದಾರ ಅಂದ್ಕೊಂಡಿನಿ, ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ನಮ್ಮ ಅನಿಲ್ ಕುಮಾರ್ ದೇಶ್ಮುಖ್ ಸರ್ ಅವರು ಸಮೇತ ಬಂದಾರ ಅಂದ್ಕೊಂಡಿನಿ, ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ಮಲ್ಲಪ್ಪ ನಿಂಬರ್ಗಣ್ಣ ಯಾಕೋ ಕಾಣ್ತಾ ಇಲ್ಲ, ನಾಳೆ ಬರ್ಬೋದು, ನೋಡೋಣ ಅಂತೇಳಿ ಹೇಳ್ತಾ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸುವಂಥ ಸಮಯ ಆಗಿದೆ ಅಂತೇಳಿ ಅಂದ್ಕೊಂಡಿನಿ. ಹಾಗೆ ನಮ್ಮ ಶರಣು ಹೂಗಾರ್ ನೀಲೂರ್ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ನಾಳೆ ಇದೇ ಸಮಯಕ್ಕೆ ಹಾಜರಾಗುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ನಮ್ಮ ಪ್ರಸನ್ನ ಖುಷಿ ಸರ್ ವಂದನೆಗಳು, ಭಾಳಷ್ಟು ಧನ್ಯವಾದಗಳು ಸರ್. ಹಾಗೆ ನಮ್ಮ ಶಿವ ಗುರಣ್ಣವ್ರು ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ನಾಳೆ ಇದೇ ಸಮಯಕ್ಕೆ ತಮ್ಮ ಎದುರಿಗೆ ಹಾಜರಾಗುವಂಥ ಪ್ರಯತ್ನ ಮಾಡ್ತೀನಿ. ಹೊಸ ವಿಷಯದೊಂದಿಗೆ, ಹೊಸ ವಿಚಾರದೊಂದಿಗೆ ತಮ್ಮ ಎದುರಿಗೆ ಬರುವಂಥ ಸಣ್ಣ ಪ್ರಯತ್ನ ನನ್ನದು ಅಂತೇಳಿ ಹೇಳ್ತಾ, ದಿನ ಹೇಳುವಂತೆ ಸದಾಕಾಲ ಖುಷಿಯಾಗಿರೋಣ, ಸದಾಕಾಲ ನಗ್ನಗ್ತಾ ಇರೋಣ. ನಗುವನ್ನು ನಮ್ಮ ಜೊತೆಗಿಟ್ಟುಕೊಂಡೇವು ಅಂತ ತಿಳ್ಕೊರಿ, ದುಃಖ ಅನ್ನುವಂಥದ್ದು ಒಂದಿಷ್ಟು ಜಾರಿ ಹೋಗ್ತದೆ ಅನ್ನುವಂಥ ನಂಬಿಕೆ ನನಗೆ. ಹಾಗೆ ನಮ್ಮ ಉಮೇಶ್ ಹೂಗಾರಣ್ಣವರಿಗೂ, ಜೊತೆಗೆ ನಮ್ಮ ರೇವಣ ಸಿದ್ದಪ್ಪ ಕೊಳ್ಕಾರಣ್ಣನೂ ಸಮೇತ ಬಂದರೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹಾಗೆ ಸಾವಿತ್ರಿ ವಿಜಯನಗರಿ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದ, ನಮಸ್ಕಾರ.